ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಗುರುವಿನ ಆಶೀರ್ವಾದ, ಮಾರ್ಗದರ್ಶನ, ನೀವು ನಂಬಿದ ದೇವಾನುದೇವತೆಗಳ ಅನುಗ್ರಹ ಆಶೀರ್ವಾದ ಕೂಡ ನಿಮ್ಮನ್ನು ಈ ಸಮಯದಲ್ಲಿ ರಕ್ಷಣೆ ಮಾಡ್ತಾ ಇದೆ, ಮಾರ್ಗದರ್ಶನ ಮಾಡ್ತಾ ಇದೆ. ನೀವು ಅವರ ಸಂರಕ್ಷಣೆಯಲ್ಲಿದ್ದೀರಾ ಸುರಕ್ಷಿತವಾಗಿ. ಅದೇ ಥರ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರಿಂಗ್ ಆಗಿರುತ್ತೆ. ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ಗೆ ಕನೆಕ್ಟ್ ಆಗ್ತಿರೋ ಖಂಡಿತವಾಗಿ ಈ ಎನರ್ಜಿ ನಿಮ್ಮನ್ನು ಅನೇಕ ರೀತಿಯ ವಿಚಾರಗಳಲ್ಲಿ ಹೀಲ್ ಮಾಡುತ್ತೆ, ಗೈಡೆನ್ಸ್ ಮಾಡುತ್ತೆ. ಹಾಗೆ ಮುಂದಿನ ದಾರಿಯಲ್ಲಿ ಕೆಲವು ಸ್ಪಷ್ಟವಾದ ನಿರ್ಧಾರಗಳನ್ನು ತಗೊಳ್ಳೋಕೆ ನಿಮಗೆ ಸಹಾಯ ಮಾಡುತ್ತೆ. ಹಾಗಾದರೆ ಬಾಬಾ ಇಲ್ಲಿ ನಿಮಗೆ ಮೊದಲನೇದಾಗಿ ಯಾವ ರೀತಿ ಒಂದು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಕೇಳೋದಕ್ಕಿಂತ ಮೊದಲು ಎಂದಿನಂತೆ ಗುರುವನ್ನ ಹಾಗೆ ನೀವು ನಂಬಿದ ದೈವಶಕ್ತಿಯನ್ನ ಮನದಲ್ಲಿ ಸ್ಮರಣೆ ಮಾಡಿಕೊಂಡು ದೀರ್ಘವಾದ ಉಸಿರನ್ನ ನಿಧಾನವಾಗಿ ಒಳಗೆ ತಗೊಳ್ತಾ ನಿಧಾನವಾಗಿ ಹೊರಗೆ ಹಾಕ್ತಾ ಈ ಎನರ್ಜಿಗೆ ನೀವೀಗ ಕನೆಕ್ಟ್ ಆಗ್ತಾ ಇದ್ದೀರಾ. ಹಾಗಾದರೆ ಮೊದಲನೇದಾಗಿ ಬಾಬಾ ಇಲ್ಲಿ ನಿಮಗೆ ಯಾವ ರೀತಿಯ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ಅಂದರೆ, ನಿಮ್ಮ ಜೀವನದಲ್ಲಿ ಈಗ ನೀವು ಕೆಲವೊಂದು ಗೊಂದಲದಲ್ಲಿ ಸಿಕ್ಕಾಕೊಂಡಿದ್ದೀರಾ. ಯಾಕೆ ನನ್ನ ಜೀವನದಲ್ಲಿ ಇಷ್ಟು ಅಡೆತಡೆಗಳು ಬರ್ತಾ ಇದ್ದಾವೆ, ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇದ್ದೀರಲ್ಲ, ಆ ವಿಚಾರದಲ್ಲಿ ನನಗೆ ಯಾವಾಗ ಫಲ ಸಿಗುತ್ತೆ ಅನ್ನುವ ಅನೇಕ ರೀತಿಯ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಈಗ ಮೂಡಿದಾವೆ. ಆದರೆ ಒಂದು ಸತ್ಯವನ್ನು ನೀವಿಲ್ಲಿ ಅರ್ಥ ಮಾಡಿಕೊಳ್ಳೇಬೇಕು. ಪ್ರತಿಯೊಬ್ಬರ ಜೀವನಕ್ಕೂ ಒಂದು ಸರಿಯಾದ ಸಮಯ, ಕ್ಷಣ ಅಂಥೇಳಿ ಬರಬೇಕು. ಅದು ಬರುವವರೆಗೂ ನೀವು ಕೆಲವು ಪಾಠಗಳನ್ನು ಹಾಗೆ ಕೆಲವು ಕರ್ಮಗಳನ್ನು ಕಳ್ಕೊಳ್ಬೇಕು. ಅದು ನಿಮ್ಮ ಜೀವನಕ್ಕೂ ಅನ್ವಯಿಸುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರು ಒಂದು ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ. ಆ ಕ್ಷಣ ನಿಮ್ಮ ಜೀವನದಲ್ಲಿ ಯಾವಾಗ ಬರ್ತದೆ ಅನ್ನೋದಕ್ಕೆ ನಿಮ್ಮ ಚಿಂತನೆ, ನಿಮ್ಮ ಶ್ರಮ, ನಿಮ್ಮ ಧ್ಯಾನ ಮತ್ತು ನಿಮ್ಮ ನಂಬಿಕೆ ಹಾಗೆ ಒಳ್ಳೆಯ ಕರ್ಮಗಳ ಉದ್ದೇಶದ ಮೇಲೆ ಅವಲಂಬಿತವಾಗಿರುತ್ತೆ ಅನ್ನುವ ರೀತಿಯಲ್ಲಿ ಒಂದು ಗೈಡೆನ್ಸ್ ಸಿಗ್ತಾ ಇದೆ. ಹಾಗೆ ಪ್ರಕೃತಿಯಲ್ಲಿ ಎಲ್ಲವೂ ಕೂಡ ಒಂದು ರಿದಮ್ ಅಂದರೆ ಸಮತೋಲನದಲ್ಲಿ ನಡೆಯುತ್ತೆ. ಹಗಲು ರಾತ್ರಿ, ಚಂದ್ರನ ಬೆಳವಣಿಗೆ, ಋತುಗಳ ಬದಲಾವಣೆ ಎಲ್ಲವೂ ಸಮಯಕ್ಕೆ ಸರಿಯಾಗಿ ಹೇಗೆ ಆಗುತ್ತೋ ಹಾಗೆ ನಿಮ್ಮ ಜೀವನದಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಪರಿವರ್ತನೆ ಆಗೋದು ನಿಮ್ಮ ಕರ್ಮಗಳ ಆಧಾರದ ಮೇಲೆ. ಹಾಗೆ ನಿಮ್ಮ ಜೀವನದಲ್ಲಿ ನೀವು ಯಾವೆಲ್ಲ ರೀತಿಯಲ್ಲಿ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿದಾರಲ್ಲ ಅದಕ್ಕೆ ಒಂದು ಪ್ರತಿಫಲ ಸಿಗುವ ಒಳ್ಳೆಯ ಸಮಯ ಹತ್ತಿರದಲ್ಲೇ ಇದೆ. ಆ ಗ್ಯಾಪಲ್ಲಿ ನೀವು ಕೆಲವು ಕರ್ಮಗಳನ್ನು ಕಳ್ಕೊಳ್ಬೇಕು, ಹಾಗೆ ಕೆಲವೊಂದು ಪಾಠಗಳನ್ನು ಕಲಿಬೇಕು. ಇದೇ ಗುರುವಿನ ಉದ್ದೇಶ. ಕರ್ಮದ ಉದ್ದೇಶವೂ ಕೂಡ ಇದೇ ಆಗಿರುತ್ತೆ. ಹಾಗಾಗಿ ಕರ್ಮ ನಿಮ್ಮನ್ನು ಶಿಕ್ಷಿಸೋದಿಲ್ಲ, ಮಾರ್ಗದರ್ಶನ ಮಾಡುತ್ತೆ. ಆ ಕ್ಷಣ ನಿಮ್ಮ ಹತ್ರ ಬರಬೇಕಾದ್ರೆ ಒಳ್ಳೆಯ ಚಿಂತನೆಗಳು, ಒಳ್ಳೆಯ ಕರ್ಮಗಳು, ಒಳ್ಳೆಯ ಉದ್ದೇಶಗಳು, ನಿಮ್ಮ ಮನಸ್ಸನ್ನು ಶುದ್ಧಗೊಳಿಸಲಿಕ್ಕೋಸ್ಕರ ಧ್ಯಾನ, ಇವುಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಗುರುವಿನ ಶರಣದಲ್ಲಿ ಬಂದ ಮೇಲೆ ನಿಮ್ಮ ದೇಹದಲ್ಲಿರುವ 7 ಚಕ್ರಗಳಲ್ಲಿ ಒಂದು ಅನಾಹತ ಚಕ್ರ ಬಹಳನೇ ಪ್ರಬಲವಾಗಿದೆ. ಹಾಗಾಗಿ ನಿಮ್ಮಲ್ಲಿ ಪ್ರೀತಿ, ದಯೆ, ಕರುಣೆ, ಸೇವೆಯ ಸ್ವಭಾವ ಹೆಚ್ಚಾಗಿದೆ. ಹಾಗೆ ಸಹಸ್ರಾರ ಚಕ್ರ ಕೂಡ ನಿಮ್ಮ ಧ್ಯಾನದಿಂದ, ಪೂಜೆಯಿಂದ, ವ್ರತದಿಂದ ಮನಸ್ಸನ್ನು ನಿರ್ದಿಷ್ಟವಾಗಿ ಇಟ್ಕೊಂಡು ಒಂದು ಹಿಡಿತದಲ್ಲಿ ಇಟ್ಕೊಂಡು ಸಾಕ್ತಾ ಇದ್ದೀರಲ್ಲ, ಖಂಡಿತವಾಗಿ ಇದರಿಂದ ನಿಮ್ಮ ಸಹಸ್ರಾರ ಚಕ್ರ ಕೂಡ ಜಾಗೃತವಾಗಿರೋದ್ರಿಂದ ನಿಮ್ಮಲ್ಲಿ ದೈವಿಕ ಸಂಪರ್ಕ ಹೆಚ್ಚಾಗ್ತಾ ಇದೆ. ಹಾಗೆ ದೈವಿಕ ಸಂಪರ್ಕವನ್ನು ಕೂಡ ಅದು ನೀಡ್ತಾ ಇದೆ. ಹಾಗಾಗಿ ಆಧ್ಯಾತ್ಮಿಕದಲ್ಲಿ ನಿಮಗೆ ತುಂಬ ಒಲವು ಮೂಡ್ತಾ ಇದೆ. ಹಾಗೆ ನೀವು 5 ನಿಮಿಷ ಧ್ಯಾನ ಮಾಡ್ತಾಯಿದ್ರೋ 10 ನಿಮಿಷ ಮಾಡ್ತಾಯಿದ್ರೋ ಅದು ಲೆಕ್ಕಕ್ಕೆ ಬರೋದಿಲ್ಲ. ಒಟ್ಟಾರೆಯಾಗಿ ನೀವು ಮಾಡ್ತಾ ಇರುವ ಧ್ಯಾನ ನಿಮ್ಮ ಮನಸ್ಸಿನ ಕಲ್ಮಶವನ್ನು ತೊಳೆಯುವ ಶಕ್ತಿಯಾಗಿ ಕೆಲಸ ಮಾಡ್ತಾ ಇದೆ. ನಿಧಾನ ಆಗ್ತಾ ಇದೆ, ಆದರೆ ಖಂಡಿತವಾಗಿಯೂ ಅದು ಸಂಪೂರ್ಣವಾಗಿ ನಿಮ್ಮ ಮನಸ್ಸಿನಲ್ಲಿರುವ, ನಿಮ್ಮ ದೇಹದಲ್ಲಿರುವ ದೋಷ ಕಲ್ಮಶವನ್ನು ತೊಳೆಯುವ ಕ್ರಿಯೆ ಶುರುವಾಗಿದೆ. ಇದಕ್ಕೆ ಗುರುವಿನ ಆಶೀರ್ವಾದ, ಮಾರ್ಗದರ್ಶನ ಹಂತ ಹಂತವಾಗಿ ಸಿಗ್ತಾ ಇದೆ. ನೀವು ನಿಮ್ಮ ಜೀವನದಲ್ಲಿ ದಿನನಿತ್ಯ ಮಾಡುವ ಪ್ರತಿಯೊಂದು ಕರ್ಮವೂ ಕೂಡ ಒಂದು ಬೀಜದಂತೆ. ಒಳ್ಳೆಯ ಕೆಲಸ ಮಾಡಿದರೆ ಅಂದರೆ ಒಳ್ಳೆಯ ಬೀಜ ಬಿತ್ತಿದರೆ ಅದರ ಫಲ ನಿಮಗೆ ಸಿಗುತ್ತೆ. ಹಾಗೆ ಹುಳುಕು ಬೀಜ ಬಿತ್ತಿದರೆ ಅದರ ಫಲ ಯಾವ ರೀತಿ ಸಿಗುತ್ತೆ ಅಂತೇಳಿ ನೀವೇ ಅರ್ಥಕೊಳ್ಬೇಕು ಅನ್ನೋ ರೀತಿಯಲ್ಲಿ ಮಾರ್ಗದರ್ಶನ ಸಿಗ್ತಾ ಇದೆ. ಕೆಲವರು ಅಂದ್ಕೊಳ್ತಾ ಇರ್ಬೋದು, ನಾನು ತುಂಬ ಜನರಿಗೆ ಸಹಾಯ ಮಾಡಿದ್ದೀನಿ, ಆದರೆ ಅವರಿಂದ ನಂಗೆ ನೋವು ಸಿಕ್ಕಿದೆ, ಇಲ್ಲ ಮೋಸ ಆಗಿದೆ, ನಾನು ಕಷ್ಟದಲ್ಲಿದ್ದಾಗ ನನಗೆ ಯಾರು ಸಹಾಯ ಮಾಡಲಿಲ್ಲ ಅಂತೇಳಿ ನೀವು ಅಂದ್ಕೊಳ್ಬೋದು. ಆದರೆ ಅದು ಆಶೀರ್ವಾದವಾಗಿ ಒಂದಲ್ಲ ಒಂದು ದಿನ ಮರಳಿ ಬಂದೇ ಬರುತ್ತೆ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತಾ ಇದೆ. ಇಲ್ಲಿ ಗುರುವಿನಿಂದ ಒಂದು ಆತ್ಮವಿಶ್ವಾಸದ ಮಾತು ಯಾವ ರೀತಿ ನಿಮ್ಗೆ ಸಿಗ್ತಾ ಇದೆ ಅಂದರೆ, ನಿಮ್ಮ ಹೃದಯ ಶುದ್ಧವಾಗಿದ್ದರೆ, ನಿಮ್ಮ ಕರ್ಮ ಸತ್ಯವಾಗಿದ್ದರೆ, ನಿಮ್ಮ ಪ್ರಯತ್ನ ನಿರಂತರವಾಗಿದ್ದರೆ ಪ್ರಪಂಚದ ಶಕ್ತಿಯೇ ನಿಮ್ಮ ಪರವಾಗಿ ಕೆಲಸ ಮಾಡುತ್ತೆ. ಇದು ಸತ್ಯ. ಸಮಯ ಬಂದಾಗ ಆ ವಾಸ್ತವ ಸತ್ಯವನ್ನು ಅರ್ಥ ಮಾಡ್ಕೊಳ್ತೀರಾ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ನಿಮ್ಮ ಈ ಜೀವನದಲ್ಲಿ ನಿಮ್ಮವರ ಹಾಗೆ ಅಂದರೆ ನಿಮ್ಮ ಕುಟುಂಬದವರ ಹಾಗೆ ನಿಮ್ಮ ಶತ್ರುಗಳ ಹಾಗೆ ನಿಮ್ಗೆ ಯಾರೆಲ್ಲ ಒಂದು ನಂಬಿಕೆಯಿಂದ ವರ್ತಿಸ್ತಾರಲ್ಲ ಅವರ ಕರ್ಮವನ್ನು ಶುದ್ಧಿಗೊಳಿಸುವ ಉದ್ದೇಶವನ್ನು ಇಟ್ಕೊಂಡೇ ನೀವು ಬಂದಿದ್ದೀರಾ ಅನ್ನೋ ರೀತಿಯಲ್ಲಿ. ಅಂದರೆ ಯಾರೆಲ್ಲ ನಿಮಗೆ ಈ ಜನ್ಮದಲ್ಲಿ ಕೆಲವರು ಕನೆಕ್ಟ್ ಆಗಿದ್ದಾರೆ, ಅವರಿಗೆಲ್ಲ ಒಂದು ಒಳ್ಳೆಯದನ್ನು ಮಾಡಬೇಕು ಅಂತೇಳಿ ನೀವು ಬಯಸ್ತಾ ಇದ್ದೀರಾ, ಪರಿವರ್ತನೆ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀರಲ್ಲ, ಅವರೆಲ್ಲರೂ ಕೂಡ
ನಿಮ್ಮ ಒಂದು ಬರುವಿಕೆಯೇ ಕಾಯ್ತಾ ಇದ್ರು ಅನ್ನೋ ರೀತಿಲಿ ಅವರು ಬದಲಾಗಬೇಕು ಅಂದರೆ ನಿಮ್ಮ ಸಹಾಯದಿಂದನೇ ಆಗಬೇಕು, ನಿಮ್ಮ ಕರ್ಮಗಳಿಂದನೇ. ಅವರ ಕರ್ಮಗಳು ಶುದ್ಧಿಯಾಗುವ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಅಂದರೆ ನಿಮ್ಮ ಆಯ್ಕೆ ಇದಾಗಿತ್ತು. ಹಾಗಾಗಿ ನಿಮ್ಮ ಜೀವನದಲ್ಲಿ ಕೆಲವರನ್ನು ತಿದ್ದುತ್ತಾ ಇದ್ದೀರಾ, ಕೆಲವರು ಸರಿಯಾಗಬೇಕು ಅಂತೇಳಿ ಪ್ರಾರ್ಥಿಸ್ತಾ ಇದ್ದೀರಾ, ನಿಮಗಿಂತ ಹೆಚ್ಚಾಗಿ ಅವ್ರ ಬಗ್ಗೆನೇ ಯೋಚಿಸ್ತಾ ಇದ್ದೀರಾ. ನಿಮ್ಮ ಭವಿಷ್ಯದ ಕುರಿತು ಅಷ್ಟು ಆಲೋಚನೆ ಇಲ್ಲ, ಅವ್ರ ಭವಿಷ್ಯವನ್ನು ರೂಪಿಸ್ಕೊಡ್ಬೇಕು ಅಂತೇಳಿ ಕನಸು ಕಾಣ್ತಾ ಇದ್ದೀರಾ. ಅಂದರೆ ನಿಮ್ಮ ಒಂದು ಆತ್ಮದ ಉದ್ದೇಶ ಅದೇ ಆಗಿತ್ತು. ಹಾಗೆ ನಿಮ್ಮ ಪಿತೃಗಳ ಯಾವುದೋ ಒಂದು ಅಪೂರ್ಣವಾದ ಕೆಲಸ ಇರ್ಬೋದು, ಇಚ್ಛೆ ಇರ್ಬೋದು, ಅದನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೋಸ್ಕರನೂ ನೀವು ಬಂದಿದ್ದೀರಾ. ಹಾಗೆ ಅವರು ಯಾವುದೋ ಒಂದು ತಪ್ಪು ಮಾಡಿದರು, ಅದನ್ನು ಸರಿಪಡಿಸೋ ಉದ್ದೇಶವನ್ನು ಇಟ್ಕೊಂಡು ಕೂಡ ನಿಮ್ಮ ಜನ್ಮ ಆಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಹಾಗಾಗಿ ಕೆಲವೊಂದು ಸಾರಿ ನಿಮ್ಮ ಪಿತೃಗಳದ್ದು ನೆನಪಾಗಿ, ಇಲ್ಲ ಅವರದ್ದು ಯಾವುದೋ ಒಂದು ಆಸೆಯನ್ನು ಈಡೇರಿಸೋದು, ಇಲ್ಲ ಅವ್ರದ್ದು ಯಾವುದೋ ಒಂದು ಕರ್ಮವನ್ನು ದೋಷವನ್ನು ಕಳ್ಕೊಳ್ಳೋಕ್ಕೆ ನೀವು ಸಹಾಯ ಮಾಡ್ತಾ ಇರೋದು ಆಗ್ತಾ ಇದೆ ಅಂದರೆ ಅದು ಯಾರೋ ಹೇಳಿದರು, ಅದರ ಆಧಾರದ ಮೇಲೆ ನಿಮ್ಮ ಪಿತೃಗಳ ಕೆಲವು ಕರ್ಮಗಳನ್ನು ಕಳೆದುಕೊಳ್ಳೋಕ್ಕೆ, ಅವರಿಗೆ ಸಹಾಯ ಮಾಡೋಕ್ಕೂ ಕೂಡ ನೀವು ಬಂದಿದ್ದೀರಾ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತಾಯಿದೆ ಎನರ್ಜಿ. ಮುಂದೆ ಬರುವ ಪೀಳಿಗೆಗೋಸ್ಕರನೂ ಕೂಡ ಒಂದು ಸ್ವಚ್ಛ ಸಮೃದ್ಧ ದಾರಿಯನ್ನು ನೀವು ಮಾಡ್ತಾ ಇದ್ದೀರಾ. ಅಂದರೆ ನಿಮ್ಮ ಮಕ್ಕಳಿಗಾಗಿರ್ಬೋದು, ಇಲ್ಲ ಯಾರಿಗೋ ಒಂದು ಸಂತಾನ ಆಗಿಲ್ಲ ಅಂದರೆ, ಇಲ್ಲ ಮದುವೆ ಆಗಿಲ್ಲ ಅಂದರೆ ಅದು ಪೂರ್ವ ಜನ್ಮದ ಸುಕೃತ ಪ್ರಾರಬ್ಧವನ್ನು ಸೂಚಿಸ್ತಾ ಇದೆ ಇಲ್ಲಿ. ಹಾಗಾಗಿ ಅವರ ಜೀವನಕ್ಕೂ ಕೂಡ ಒಂದು ದಾರಿ ಮಾಡಿಕೊಡ್ಬೇಕು. ಅಂದರೆ ಈಗಿರುವ ಒಂದು ಬ್ಲಾಕೇಜ್ಗಳನ್ನು ರಿಮೂವ್ ಮಾಡಿ, ಅದು ನಿಮ್ಮ ಪಿತೃಗಳಿಂದ ಆದ ತಪ್ಪು ಆಗಿರ್ಬೋದು, ಇಲ್ಲ ಇನ್ಯಾವುದೋ ರೀತಿ ಒಂದು ಅಡ್ಡಿ ಆತಂಕಗಳಾಗಿರ್ಬೋದು, ಅವರು ಕೊಟ್ಟ ಒಂದು ವಚನವನ್ನು ಅವರು ಈಡೇರಿಸದೆ ಹೋಗಿರ್ಬೋದು, ಯಾರಿಗೋ ಒಂದು ಮೋಸ ಅಂದರೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳದೆ ಅವರು ಹೋಗಿರ್ಬೋದು. ಆ ಒಂದು ಬ್ಲಾಕೇಜ್ಗಳು ಇಲ್ಲಿ ಕಾಡ್ತಾ ಇರೋದ್ರಿಂದ ಸಂತಾನದಲ್ಲಿ, ವಿವಾಹದಲ್ಲಿ ಮತ್ತು ಒಂದು ಉತ್ತಮವಾದ ಏಳಿಗೆಯಲ್ಲಿ, ಇಲ್ಲಿ ಒಂದು ಸಂಬಂಧದಲ್ಲಿ, ಯಾವುದೋ ಒಂದು ವೈಯಕ್ತಿಕ ಸಂಬಂಧದಲ್ಲಿ ಏನೋ ಒಂದು ಭಿನ್ನಾಭಿಪ್ರಾಯಗಳು ಬರ್ಬೋದು, ಇಲ್ಲ ಯಾವುದೋ ರೀತಿ ಒಂದು ಸಮಸ್ಯೆ ಕಾಡ್ತಾ ಇರ್ಬೋದು ಅನ್ನೋ ರೀತಿಯಲ್ಲಿ ಅನವಶ್ಯಕವಾಗಿ ಆರೋಗ್ಯದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀರಾ. ಆರೋಗ್ಯ ಚೆನ್ನಾಗಿದೆ ಆದರೂ ಕೂಡ ಏನೋ ಒಂದು ರೀತಿ ವಿಪರೀತ ಸಮಸ್ಯೆಯಿಂದ ನೀವು ಹಣ ಖರ್ಚು ಮಾಡ್ತಾ ಇದ್ದೀರಾ ಅದಕ್ಕೋಸ್ಕರ ಅನ್ನೋದು ಸೂಚನೆ ಬರ್ತಾ ಇದೆ. ಅಂದರೆ ಕೆಲವರ ಎನರ್ಜಿಗೆ ಖಂಡಿತ ಇದು ನಿಮ್ಮ ಪಿತೃಗಳು ಯಾರಿಗೂ ಕೊಟ್ಟ ಮಾತನ್ನು ಉಳಿಸ್ಕೊಳ್ದೇ ಇರ್ಬೋದು, ಇಲ್ಲ ಅವರ ಅಪೂರ್ಣಗೊಂಡ ಕೆಲವು ಇಚ್ಛೆಗಳನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ನಿಮಗೆ ಎಚ್ಚರಿಕೆಯನ್ನು ಕೂಡ ಈ ರೀತಿ ನೀಡ್ತದೆ. ಈ ರೀತಿ ಸಮಸ್ಯೆಗಳನ್ನು ನಿಮ್ಮ ಜೀವನದಲ್ಲಿ ತುಂಬಿಸಿದಾಗ ನೀವು ಎಚ್ಚೆತ್ಕೊಳ್ತೀರಾ, ಅಂದರೆ ಅದರ ಮೂಲವನ್ನು ಹುಡುಕ್ತೀರಾ, ಆಗ ಅದನ್ನು ಪರಿಹಾರ ಮಾಡ್ಕೊಳ್ತೀರಾ. ಅವರ ಇಚ್ಛೆಗಳನ್ನು ಈಡೇರಿಸೋದಾಗಿರ್ಬೋದು, ಇಲ್ಲ ಅವರು ಯಾರಿಗೋ ಕೊಟ್ಟ ಮಾತುಗಳನ್ನು ತಪ್ಪಿದಾರಲ್ಲ ಅದಕ್ಕೆ ಒಂದು ಶಾಂತಿನೋ, ಇಲ್ಲ ಒಂದು ಅವರಿಗೋಸ್ಕರ ಒಂದು ಸೇವೆನೋ, ಅಂದರೆ ಪೂರ್ವಜರಿಗೋಸ್ಕರ ಏನೆಲ್ಲ ಒಂದು ಸೇವೆ ಮಾಡ್ತಾರಲ್ಲ, ಅಮಾವಾಸ್ಯೆಗೆ ಒಂದು ಅರ್ಘ್ಯ ಕೊಡೋದು, ಪಿತೃ ಕಾರ್ಯ ಮಾಡೋದು, ಅದನ್ನು ಮಾಡಬೇಕು ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಇದೇ ಅಮಾವಾಸ್ಯೆಗೆ ಮಾಡ್ಕೊಳ್ಳಿ, ಯಾರಿಗೆ ಈ ಎನರ್ಜಿ ಕನೆಕ್ಟ್ ಆಗುತ್ತೋ ಅವರು. ಈಗ ಬರ್ತಾ ಇರುವ ಯುಗಾದಿ ಅಮಾವಾಸ್ಯೆ ದಿನ ನೀವು ನಿಮ್ಮ ಪಿತೃ ಕಾರ್ಯವನ್ನು ಮಾಡಿದರೆ ಖಂಡಿತವಾಗಿಯೂ ಅವರು ಶಾಂತಗೊಳ್ತಾರೆ. ಹಾಗೆ ಅವರಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸ್ಬಿಡಿ ಅಂತ ಹೇಳಿ ನೀವು ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋ ಮೂಲಕ ಒಂದು ಎನರ್ಜಿಯನ್ನು ಒಂದು ಯಾರಿಗಾದರೂ ಕಳಿಸಿದರೆ, ಅಂದರೆ ಆ ಎನರ್ಜಿಯನ್ನು ಕೊಟ್ಟರೆ ಸಾಕು, ಅದು ಯಾರಿಗೆ ಹೋಗಿ ಸೇರಬೇಕೋ ಅವರಿಗೆ ಸೇರತ್ತೆ. ಅದೇ ಉದ್ದೇಶ ಇದ್ದರೆ ಖಂಡಿತವಾಗಿಯೂ ಅಲ್ಲಿ ಪರಿಹಾರ ಸಿಗುತ್ತೆ. ಈ ರೀತಿಯಾಗಿ ಒಂದು 5 ಅಮಾವಾಸ್ಯೆಯ ತನಕ ನೀವು ಮಾಡ್ಕೊಳ್ಬೇಕು. ಖಂಡಿತವಾಗಿಯೂ ಸಂತಾನ, ಮದುವೆ, ಹಾಗೆ ಇನ್ಯಾವುದೇ ರೀತಿಯಲ್ಲಿ ಒಂದು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಲ್ಲ ಅದನ್ನು ನೀವು ನಿವಾರಿಸ್ಕೊಳ್ಬೋದು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದು ಯಾರಿಗೆ ತಕ್ಷಣ ಒಂದು ಕನೆಕ್ಟ್ ಆಗುತ್ತಲ್ಲ, ಹೌದಿರ್ಬೋದಾ, ಇಲ್ಲ ನೆನಪು ಬರ್ಬೋದು, ಇಲ್ಲ ಯಾರೋ ಹೇಳಿದ ಮಾತು ನೆನಪು ಬರ್ಬೋದು, ಇಲ್ಲ ನಿಮಗೆ ಕೆಲವು ವಿಚಾರಗಳು ಗೊತ್ತಿರ್ಬೋದು, ಅವುಗಳನ್ನು ಸರಿಪಡಿಸ್ಕೊಂಡ್ರೆ ಸಾಕು. ಇಲ್ಲಿ ಇನ್ನೊಂದು ಯಾವ ರೀತಿ ಒಂದು ಎನರ್ಜಿ ಕನೆಕ್ಟ್ ಆಗ್ತಿದೆ, ನೀವು ಪಿತೃ ಕಾರ್ಯನೇ ಮಾಡಿಲ್ಲ ಅಂದರೆ ಅದಕ್ಕೆ ಹೋಗಲೇ ಇಲ್ಲ, ನೀವು ಯಾವಾಗಲೂ ಹಣ ಕೊಟ್ಟು ಹಿಂದೆ ಸರಿದ್ರಿ, ಇಲ್ಲ ಅದು ನಿಮ್ಮ ಅಣ್ಣ ತಮ್ಮ ಯಾರ್ದೋ ಮನೇಲಿ ನಡೆಯುತ್ತೆ, ನನಗೂ ಅವರಿಗೂ ಬರೋದಿಲ್ಲ ಹಾಗಾಗಿ ನಾನು ಹೋಗೋದಿಲ್ಲ ಅನ್ನೋ ರೀತಿಲಿ ನೀವು ಹೋಗದೇ ಇರೋದು ಕೂಡ ಕೆಲವೊಂದು ಸರಿ ಈ ರೀತಿ ಬ್ಲಾಕೇಜ್ಗಳನ್ನು ಉಂಟು ಮಾಡ್ತಾ ಇದೆ. ಹಾಗಾಗಿ ಒಮ್ಮೆ ಕ್ಷಮೆ ಯಾಚಿಸಿ ಅವರನ್ನು ನೆನಪು ಮಾಡಿಕೊಂಡು ಅವರ ಹೆಸರಲ್ಲಿ ಒಂದು ಪಿತೃ ಕಾರ್ಯವನ್ನು ಮಾಡಿ, ಇಲ್ಲ ಶುದ್ಧವಾದ ನೀರನ್ನು ತಗೊಂಡು ಅದಕ್ಕೆ ಸ್ವಲ್ಪ ಕಪ್ಪು ಎಳ್ಳನ್ನು ಮಿಶ್ರಣ ಮಾಡಿಕೊಂಡು ದಕ್ಷಿಣ ದಿಕ್ಕಿಗೆ ಅಭಿಮುಖವಾಗಿ ನಿಂತು ಬೆಳಗ್ಗೆನೆ ಅಮಾವಾಸ್ಯೆ ದಿನ ಬೆಳಗ್ಗೆನೆ, ಗುರುವಾರದ ಬೆಳಗ್ಗೆನೆ ನೀವು ಪ್ರಾತಃ ಕಾಲದಲ್ಲಿ ಮಾಡ್ಕೊಳ್ಬೇಕು. ಒಂದು ಕ್ಷಮೆಯನ್ನು ಯಾಚಿಸುವ ಮೂಲಕ ಆ ಜಲವನ್ನು ಅವರಿಗೆ ಸಮರ್ಪಣೆ ಮಾಡಬೇಕು. ಇದನ್ನು ನೀವು ನದಿ ತೀರದಲ್ಲಿ, ಹಾಗೆ ನಿಮ್ಮ ಮನೆಯ ಒಂದು ಶುದ್ಧವಾದ ಜಾಗದಲ್ಲಿ ಕೂಡ ಮಾಡ್ಕೊಳ್ಬೋದು, ಇಲ್ಲ ಯಾರ ಹತ್ರನಾದರೂ ಆವತ್ತಿನ ದಿನ ಒಂದು ಪೂಜೆಯನ್ನು ಮಾಡಿಸ್ಬೋದು ಬ್ರಾಹ್ಮಣರ ಕೈಯಲ್ಲಿ. ಹಾಗೆ ಇದು ಯಾವುದೂ ಆಗೋದಿಲ್ಲ ಅನ್ನೋ ರೀತಿಲಾದರೆ ನೀವು ಅವರ ಹೆಸರಲ್ಲಿ ನಿಮ್ಮ ಪಿತೃಗಳನ್ನು ಸ್ಮರಣೆ ಮಾಡಿಕೊಂಡು ಆ ದಿನ ಅವರ ಹೆಸರಲ್ಲಿ ಅನ್ನದಾನ, ಒಂದು ವಸ್ತ್ರದಾನ, ಇಲ್ಲ ಒಂದು ಬೆಡ್ಶೀಟು, ಈ ರೀತಿಯಾಗಿ ದಾನವನ್ನು ಕೊಡಬೇಕು. ಮನಃಪೂರ್ವಕವಾಗಿ, ಯಾವ ರೀತಿ ಅಂದರೆ ಏನೋ ಹೇಳಿದರೆ ಇದನ್ನು ಪರಿಹಾರ ಮಾಡಿಕೊಂಡ್ರೆ ಸರಿಯಾಗುತ್ತೆ ಅನ್ನೋ ರೀತಿಲಲ್ಲ, ಪೂರ್ಣವಾಗಿ ಶರಣಾಗಿ ಒಂದು ಸ್ಪಂದಿಸಬೇಕು. ಆ ಎನರ್ಜಿಗೆ ಸ್ಪಂದಿಸಿ ನೀವು ಪಶ್ಚಾತ್ತಾಪ ಪಟ್ಟೆ ಆ ಕಾರ್ಯವನ್ನು ಮಾಡ್ತಾ ಇದ್ದೀರಿ ಅನ್ನೋ ರೀತಿಲಿ ಅದು ಫೀಲ್ ಆಗಬೇಕು ಆ ಎನರ್ಜಿಗೆ. ಆಗಲೇ ಅವರು ಸಂತೃಪ್ತರಾಗೋದು, ಹಾಗೆ ಕೆಲವೊಂದು ಬ್ಲಾಕೇಜ್ಗಳಿಂದ ನೀವು ರಿಮೂವ್ ಆಗೋದು. ಇಲ್ಲ ಈ ವರ್ಷನಾದರೂ ಅವರ ಪಿತೃ ಕಾರ್ಯದಲ್ಲಿ ನಾನು ಸೇರ್ಪಡೆ ಆಗ್ತೀನಿ ಅಂದರೆ ಅವ್ರ ಜೊತೆಗೆ ಸೇರಿ ನಾನು ನಿಮ್ಮ ಸೇವೆ ಮಾಡ್ತೀನಿ, ಅಂದರೆ ನಿಮಗೋಸ್ಕರ ಪಿತೃ ತರ್ಪಣವನ್ನು ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಒಂದು ಸಂಕಲ್ಪವನ್ನು ಮಾಡಿ ಯಾರಿಗಾದರೂ ದಾನ ಧರ್ಮ ಮಾಡಿ. ಖಂಡಿತವಾಗಿ ಈ ಬಾರಿಯಾದರೂ ನೀವು ಆ ಒಂದು ಪಿತೃ ಕಾರ್ಯದ ಒಂದು ಸಂದರ್ಭದಲ್ಲಿ ಏನು ಪೂಜೆ ಪುನಸ್ಕಾರ ನಿಮ್ಮ ಧರ್ಮಗಳಿಗೆ ಅನುಸಾರವಾಗಿ ಮಾಡ್ತಾರೆ ಅದರಲ್ಲಿ ಪಾಲ್ಗೊಳ್ಳಿ, ಕ್ಷಮೆಯನ್ನು ಯಾಚಿಸಿ, ಹಾಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ.
ನಿಮ್ಮ ಮಧ್ಯೆ ಯಾವ ರೀತಿ ಒಂದು ದ್ವೇಷ ಇರುತ್ತೋ ಅದನ್ನು ತೆಗೆದಿಟ್ಬಿಡಿ, ಕ್ಷಮೆ ಕೊಟ್ಬಿಡಿ, ಆ ಒಂದು ಎನರ್ಜಿನ ರಿಮೂವ್ ಮಾಡಿಬಿಡಿ, ನೀವೇ ಮುಂದುವರೆದು ನಿಮಗೆ ಒಳ್ಳೆಯದಾಗತ್ತೆ. ಆ ರೀತಿಯಾಗಿ ಮಾಡ್ಕೊಳ್ಳಿ. ಖಂಡಿತವಾಗಿ ಅವರು ಯಾವುದೇ ರೀತಿ ದ್ವೇಷ ಸಾಧಿಸಿದ್ರು ಅದು ಅವರ ಕರ್ಮ, ನೀವು ಅದರಿಂದ ಹೊರಗೆ ಬರೋದನ್ನು ನೋಡ್ಕೊಳ್ಳಿ ಅನ್ನೋ ರೀತಿಲಿ ಬರ್ತಾ ಇದೆ. ಹಾಗೆ ನೀವೊಂದು ದೀಪದ ಥರ ಆಗಿದ್ದೀರಾ. ಅಂದರೆ ಯಾವ ರೀತಿ ಅಂದರೆ ಅದು ನಿಮ್ಮ ಹಿಂದಿನ ಪೂರ್ವಜರದ್ದಾಗಿರ್ಬೋದು, ಇಲ್ಲ ಯಾವುದೋ ಒಂದು ಕರ್ಮ ನಿಮ್ಮಲ್ಲಿ ಬ್ಲಾಕೇಜ್ಗಳನ್ನು ಉಂಟು ಮಾಡಿದೆ ನಿಮ್ಮ ಕುಟುಂಬದಲ್ಲಿ. ಅಂದರೆ ನೀವು ಯಾವ ರೀತಿ ದೀಪ ಅಂದರೆ ನಿಮ್ಮ ಕುಟುಂಬದಲ್ಲಿರುವ ಮನೆಯಲ್ಲಿರುವ ಕತ್ತಲೆಯನ್ನು ದೂರ ಮಾಡುವಂಥ ದೀಪ ನೀವೇ ಆಗಿ ಬಂದಿದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗೆ ನಿಮ್ಮ ಮನೆಯಲ್ಲಿ ಕೆಲವರು ಆಧ್ಯಾತ್ಮಿಕತೆಯನ್ನು ಒಪ್ಕೊಳ್ಳದೇ ಇದ್ರು, ಪೂಜೆ ಪುನಸ್ಕಾರ ವ್ರತವನ್ನು ಒಪ್ಕೊಳ್ಳದೇ ಇದ್ರು, ನೀವು ಆಧ್ಯಾತ್ಮಿಕ ಪಯಣದಲ್ಲಿ ಸಾಕ್ತಾ ಇದ್ದೀರಾ. ಅವರಿಗೋಸ್ಕರನೂ ಪ್ರೇ ಮಾಡ್ತಾ ಇದ್ದೀರಾ. ಹಾಗೆ ಮುಂದೆ ಸಫಲತೆಯನ್ನು ಕಾಣುವ ಒಂದು ಉದ್ದೇಶವನ್ನು ಕೂಡ ಇಟ್ಕೊಂಡಿದ್ದೀರಾ. ಅಂದರೆ ನಿಮ್ಮ ಉದ್ದೇಶವೇ ಅದಾಗಿತ್ತು. ಹಾಗಾಗಿ ಆ ಕುಟುಂಬದಲ್ಲಿ ಯಾರಿಗೂ ಕೂಡ ಅದರ ಬಗ್ಗೆ ತಿಳಿದೇ ಇದ್ದರೂ ಕೂಡ, ಯಾರೂ ಕೂಡ ಯಾವುದನ್ನು ನಂಬದೇ ಇದ್ದರೂ ಕೂಡ ನೀವು ನಂಬ್ತಾ ಇದ್ದೀರಾ. ಯಾಕಂದರೆ ನೀವೇ ಅದರ ಒಂದು ಕಾರ್ಮಿಕ್ ಕ್ಲೀನರ್ಸ್ ಆಗಿ ಬಂದಿದ್ದೀರಾ. ಅಂದರೆ ನಿಮ್ಮ ಆತ್ಮದ ಉದ್ದೇಶವೇ ಆ ಕುಟುಂಬವನ್ನು ಸಂರಕ್ಷಣೆ ಮಾಡೋದು, ಆ ಕುಟುಂಬವನ್ನು ಒಂದು ಶಾಪದಿಂದ ವಿಮುಕ್ತಿಗೊಳಿಸೋದು, ಅವರ ಕರ್ಮವನ್ನು ಶುದ್ಧಿಗೊಳಿಸೋದು, ಅವರ ಉದ್ಧಾರವನ್ನು ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡೇ ಬಂದಿದ್ದೀರಾ. ಹಾಗೆ ನಿಮ್ಮ ಪಿತೃಗಳ ಅಪೂರ್ಣ ಕಾರ್ಯವನ್ನು ಕೂಡ ನೀವು ಮಾಡಲಿಕ್ಕೆ ಬಂದಿದ್ದೀರಾ. ಅವರ ಇಚ್ಛೆಗಳನ್ನು ಈಡೇರಿಸಲಿಕ್ಕೂ ಕೂಡ ಬಂದಿದ್ದೀರಾ. ಹಾಗೆ ಅವರ ಕರ್ಮವನ್ನು ಕಳ್ಕೊಳ್ಳೋಕ್ಕೆ ಅವರಿಗೆ ಸಹಾಯ ಮಾಡಲಿಕ್ಕೂ ಕೂಡ ಬಂದಿದ್ದೀರಾ ಅನ್ನೋ ರೀತಿ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ಇಲ್ಲಿ ಎಲ್ಲರಿಗೂ ಇನ್ಸ್ಟೆಂಟ್ ಸಫಲತೆ ಬೇಕಾಗಿದೆ. ಅದರಲ್ಲಿ ಕೆಲವರ ವಿಚಾರದಲ್ಲಿ ನಿಮಗೆ ಒಂದು ಅದ್ಭುತವಾದ ಸತ್ಯ ಸುಳಿವು ತಿಳಿಯುತ್ತೆ. ಅದರಿಂದ ಅವರನ್ನು ಹೊರ ತರಲಿಕ್ಕೆ ನೀವು ತುಂಬ ಪ್ರಯತ್ನ ಪಡ್ತಾ ಇದ್ದೀರಿ. ಯಾಕಂದರೆ ಸ್ವಭಾವತಃ ಅವರು ಆ ವಿಚಾರದಲ್ಲಿ ಏನಾದರೂ ಹೋಗಿ ದುಡುಕಿದರೆ ಅದು ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ನೋವು ಕೊಡುತ್ತೆ. ಯಾಕಂದರೆ ನೀವು ಅವರನ್ನು ತುಂಬ ಪ್ರೀತಿಸ್ತೀರಾ, ಅವ್ರ ಮೇಲೆ ನಂಬಿಕೆ ಇಟ್ಟಿದ್ದೀರಾ. ಅವರು ಎಲ್ಲೋ ಒಂದು ರೀತಿಯಲ್ಲಿ ಜೀವನ ಹಾಳು ಮಾಡ್ಕೊಳ್ಳೋದು ನಿಮಗೆ ಇಷ್ಟ ಇಲ್ಲ. ಅದು ನಿಮ್ಮ ಮಗು ಆಗಿರ್ಬೋದು, ಇಲ್ಲ ನಿಮ್ಮ ಪ್ರೀತಿ ಪಾತ್ರರು, ಯಾವುದೇ ರೀತಿಯ ಒಂದು ಸಂಬಂಧದಲ್ಲಿ ನಿಮಗೆ ಕನೆಕ್ಟ್ ಆಗಿರ್ಬೋದು. ಅವರು ಇನ್ಸ್ಟೆಂಟ್ ಅಂದರೆ ಸಫಲತೆಗಾಗಿ ಅಡ್ಡದಾರಿ ಹಿಡಿಬೋದು, ಇಲ್ಲ ಆ ರೀತಿಯ ಜನರ ಸಂಘ ಮಾಡಿರ್ಬೋದು, ಇಲ್ಲ ಇನ್ಯಾವುದೇ ರೀತಿಯಲ್ಲಿ ಅವರು ಆ ವಾಸ್ತವ ಸತ್ಯವನ್ನು ಅರ್ಥ ಮಾಡ್ಕೊಳ್ಳದೆ ಹೋಗ್ತಾ ಇದ್ದಾರೆ. ಆದರೆ ನೀವಿಲ್ಲಿ ಅದನ್ನು ಅಂದರೆ ಆ ವಾಸ್ತವ ಸತ್ಯ ನಿಮಗೆ ತಿಳಿಯುತ್ತೆ. ಅದರಿಂದ ಅವರನ್ನು ಹೊರಗೆ ತರಲಿಕ್ಕೆ ನೀವು ಬಹಳ ಪ್ರಯತ್ನ ಪಡ್ತಾ ಇದ್ದೀರಿ. ಯಾಕಂದರೆ ನಿಮ್ಮ ಆತ್ಮದ ಉದ್ದೇಶದಲ್ಲಿ ಇದೂ ಕೂಡ ಒಂದು ಉದ್ದೇಶವಾಗಿತ್ತು. ಅಂದರೆ ನೀವು ಸೋಲು ಒಪ್ಕೊಳ್ಳೋಕೆ ಬಂದಿಲ್ಲ, ನೀವು ಗೆಲ್ಲೋದ್ರ ಜೊತೆಗೆ ನಿಮ್ಮ ಕುಟುಂಬವನ್ನು ಕೂಡ ಗೆಲ್ಲಿಸಲಿಕ್ಕೆ ಬಂದಿದ್ದೀರಾ ಅನ್ನೋ ರೀತಿಲಿ, ಕರ್ಮಗಳಿಂದ ಮುಕ್ತಿ ಕೊಡಿಸ್ಲಿಕ್ಕೆ ಬಂದಿದ್ದೀರಾ ಅನ್ನೋ ರೀತಿಲಿ ಕೂಡ ಕಾಣಿಸ್ತಾ ಇದೆ. ನಿಮ್ಮ ಒಂದು ಗುಪ್ತ ಉದ್ದೇಶ ಇದೂ ಕೂಡ ಆಗಿದೆ. ನೀವು ಕೆಲವರಿಗೆ ನಿಮ್ಮ ಜೀವನ ಶೈಲಿಯಿಂದ, ವ್ಯಕ್ತಿತ್ವದಿಂದ ತಿಳಿಸ್ತಾ ಇದ್ದೀರಾ. ಭೌತಿಕವಾಗಿ ಸುಖ ಸಂತೋಷ ಅದ್ರ ಜೊತೆಗೆ ನಾವು ಜೀವನ ಮಾಡ್ತಾ ಇದ್ರು, ಅಂದರೆ ಸಾಂಸಾರಿಕವಾಗಿ ನಾವು ಜೀವನ ಮಾಡ್ತಾ ಇದ್ರು ಕೂಡ ಅದರ ಜೊತೆ ಹೇಗೆ ಆಧ್ಯಾತ್ಮಿಕವಾಗಿ ನಾವು ಕನೆಕ್ಟ್ ಆಗಿ ಸಾಧನೆ ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀರಾ. ಉದಾಹರಣೆಯಾಗಿ ನಿಂತಿದ್ದೀರಾ ನೀವು. ಅವರೇ ಕೆಲವೊಂದು ಸಾರಿ ಅಂದ್ಕೊಳ್ಬೇಕು, ಇವರಿಗೆ ಇಷ್ಟೆಲ್ಲ ಸುಖ ವೈಭೋಗ, ಒಂದು ನೆಮ್ಮದಿ ಸಂತೋಷ ಕೆಲಸ ಎಲ್ಲ ಇದೆ, ಆದರೂ ಕೂಡ ಆಧ್ಯಾತ್ಮಿಕತೆಯಲ್ಲಿ ಇವರು ಎಷ್ಟು ಒಲವು ಮೂಡಿಸ್ಕೊಂಡು ಸಾಧನೆ ಮಾಡ್ತಾ ಇದ್ದಾರೆ ಅನ್ನೋ ರೀತಿಲಿ ಉದಾಹರಣೆಯಾಗಿ ಅವರು ಕೂಡ ತಮ್ಮನ್ನು ತಿದ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡ್ತೀರಾ. ಅಂಥ ವ್ಯಕ್ತಿತ್ವ ನಿಮ್ಮದು ಅನ್ನೋ ರೀತಿಲಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಹೇಗೆಂದರೆ ನಿಮ್ಮ ಒಳ್ಳೆಯ ವ್ಯಕ್ತಿತ್ವ ನೀವು ಯಾರಿಗೂ ತೋರಿಸ್ಕೊಳ್ದೇ ಇದ್ದರೂ ಕೂಡ ಅದು ನಿಮ್ಮ ಅಭ್ಯಾಸವಾಗಿದೆ. ಆ ಅಭ್ಯಾಸ ಇನ್ನೊಬ್ಬರಿಗೆ ಮಾದರಿ, ಪ್ರೇರಣೆ ಆಗ್ತಾ ಇದೆ. ಎಲ್ಲೋ ಒಂದು ರೀತಿಯಲ್ಲಿ ಅವರು ಬದಲಾಗ್ಲಿಕ್ಕೆ ಅದು ಕಾರಣ ಆಗ್ತಾ ಇದೆ. ಮೊದಲು ಅವರು ನಿಮ್ಮನ್ನು ನೋಡಿ ಆಡ್ಕೊಂಡಿರ್ಬೋದು, ಇಲ್ಲ ಹೀಯಾಳಿಸಿರ್ಬೋದು. ಆದರೆ ಈಗ ನಿಮ್ಮ ಒಂದು ವ್ಯಕ್ತಿತ್ವ, ನಿಮ್ಮ ಒಂದು ಕೌಶಲ್ಯ, ನಿಮ್ಮ ಒಂದು ದಾರಿ ನಡೆ ನುಡಿ ನೀವು ಬದಲಾಗಿದ್ದರಿಂದ ನಿಮ್ಮ ಕುಟುಂಬ ಎಲ್ಲವನ್ನು ನೋಡಿ ಅವರು ಎಲ್ಲೋ ಬದಲಾಗಬೇಕು. ಅದು ನಿಮ್ಮ ಕುಟುಂಬದಲ್ಲೇ ಇರೋರಾಗಿರ್ಬೋದು, ಹಾಗೆ ನಿಮ್ಮ ಸುತ್ತಮುತ್ತ ಇರುವ ವಾತಾವರಣವನ್ನೇ ಬದಲಾಯಿಸ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತಾ ಇದೆ ಎನರ್ಜಿ. ಅಲ್ಲಿಗೆ ಇಲ್ಲಿ ಗುರು ಹೇಳ್ತಾ ಇದ್ದಾರೆ, ನೀವೊಬ್ಬರು ಬದಲಾದರೆ ನಿಮ್ಮ ಸುತ್ತಮುತ್ತ ಇರೋರು ಕೂಡ ಬದಲಾಗ್ತಾರೆ. ಆದರೆ ನಿಮ್ಮಲ್ಲಿ ಸ್ವಲ್ಪ ಸಂಯಮ, ಸಹನೆ, ತಾಳ್ಮೆ ಇರಬೇಕು ಅನ್ನೋ ರೀತಿಲಿ ಬರ್ತಾ ಇದೆ. ಅಂದರೆ ಕೆಲವರು ತಾನಾಗೇ ಬದಲಾಗಿದ್ದಾರೆ, ಆಧ್ಯಾತ್ಮಿಕ ಪಯಣದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ. ಅದನ್ನು ಯಾರಿಗೂ ತೋರಿಸ್ಬೇಕು ಅನ್ನೋದು ಅವರ ವಿಚಾರ ಅಲ್ಲ. ಆದರೆ ಅವರನ್ನು ನೋಡಿ ತುಂಬ ಜನ ಬದಲಾಗಿದ್ದಾರೆ. ಆದರೆ ಇಲ್ಲಿ ಗುರು ನಿಮಗೆ ಹೇಳ್ತಾ ಇರೋದು, ಸಂಯಮ ತಾಳ್ಮೆಯಿಂದ ನೀವೊಬ್ಬರು ಬದಲಾಗ್ರಿ. ಖಂಡಿತ ಸ್ವಲ್ಪ ಕಾಲಕ್ರಮೇಣ ಸಮಯ ತಗೊಳುತ್ತೆ, ಆದರೆ ನಿಮ್ಮನ್ನು ಅನುಸರಿಸುವವರು ಕೂಡ ಬದಲಾವಣೆ ಆಗ್ತಾರೆ. ಯಾಕಂದರೆ ಕೆಲವೊಂದು ಸಾರಿ ಒಂದು ಬದಲಾವಣೆಯನ್ನು ತರಬೇಕು ಅಂದರೆ ಸ್ವಲ್ಪ ಸಮಯ ತಗೊಳುತ್ತೆ ಅನ್ನೋ ರೀತಿಲಿ ಬರ್ತಾ ಇದೆ. ಅಂದರೆ ಇಲ್ಲಿ ನಿಮ್ಮ ವ್ಯಕ್ತಿತ್ವ ಯಾವ ರೀತಿ ಆಗಿದೆ ಅಂದರೆ, ನೀವೇನಾದರೂ ಸಾಧನೆ ಮಾಡಬೇಕು ಅಂದರೆ ಮೇಲೆ ಹೋಗಬೇಕು, ಉತ್ತಮ ಸ್ಥಾನನೋ ಉತ್ತಮವಾದ ಒಂದು ಗೌರವದ ಸ್ಥಾನಕ್ಕೋ ಹೋಗಬೇಕು. ಕೆಲಸದ ಉದ್ದೇಶದಲ್ಲೇ ಆಗಿರ್ಬೋದು, ಯಾವುದೋ ಒಂದು ಗುರಿಯನ್ನು ಸಾಧಿಸುವ ವಿಚಾರದಲ್ಲೇ ಆಗಿರ್ಬೋದು, ಹೋಗಬೇಕು ಅನ್ನೋ ಆಸೆ ಇದೆ. ಆದರೆ ಹೋದ್ಮೇಲೆ ನೀವು ಅಲ್ಲಿ ಒಬ್ಬರೇ ಅದನ್ನು ಅನುಭವಿಸಬೇಕು ಅನ್ನುವ ವ್ಯಕ್ತಿತ್ವ ಅಲ್ಲ. ನಿಮ್ಮ ಜೊತೆಗೆ ಇನ್ನೂ ಕೆಲವರನ್ನು, ನಿಮ್ಮ ನಂಬಿದವರನ್ನಾಗಿರ್ಬೋದು, ಯಾರೋ ಅಲ್ಲಿಗೆ ಹೋಗಲಿಕ್ಕೆ ಅಂದರೆ ಅಲ್ಲಿ ನಿಮ್ಮಂಥ ಸ್ಥಾನವನ್ನೇ ಅವರು ಪಡಿಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇರೋರನ್ನು ಕೂಡ ನಿಮ್ಮ ಕಡೆ ಎಳೆದುಕೊಳ್ತೀರ. ಅಂತಹ ಒಂದು ಒಳ್ಳೆಯ ಒಂದು ವ್ಯಕ್ತಿತ್ವ ನಿಮ್ಮದು ಅನ್ನೋ ರೀತಿಲಿ, ನಾನೊಬ್ಬನೇ ಉದ್ಧಾರ ಆಗೋದು ಬೇಡ, ನನ್ನ ಜೊತೆಗೆ ಇನ್ನೊಬ್ಬರು ಕೂಡ ಆಗಲಿ ಅನ್ನೋ ರೀತಿಲಿ ಬಯಸುವಂಥ ಒಳ್ಳೆಯ ಗುಣ ನಿಮ್ಮದಾಗಿದೆ. ಈ ಗುಣವನ್ನು ಗುರುವು ಮೆಚ್ಚಿದ್ದಾರೆ. ಹಾಗಾಗಿ ನಿಮ್ಮನ್ನು ಆಯ್ಕೆ ಮಾಡಿಕೊಂಡು ನಿಮ್ಮನ್ನು ಎಲ್ಲ ರೀತಿಯಲ್ಲೂ ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ಸಿದ್ಧಗೊಳಿಸ್ತಾ ಇದ್ದಾರೆ. ಯಾಕಂದರೆ ಭಗವಂತ ಆಗಿರ್ಬೋದು, ಗುರುವಾಗಿರ್ಬೋದು, ನೀವು ಯಾವ ರೀತಿ ಒಂದು ಎನರ್ಜಿಗೆ ಕನೆಕ್ಟ್ ಆಗ್ತಿರೋ ಅವರು ಇಂತಹ ಗುಣದವರನ್ನೇ ಆಯ್ಕೆ ಮಾಡ್ಕೊಳ್ಳೋದು. ಯಾಕಂದರೆ
ಒಬ್ಬರಿಂದ 10 ಜನಕ್ಕೆ 1000 ಜನಕ್ಕೆ ಉಪಯೋಗ ಆಗಬೇಕು ಅಂಥವರನ್ನೇ ಭಗವಂತ ಯಾವತ್ತೂ ಆಯ್ಕೆ ಮಾಡ್ಕೊಳ್ಳೋದು. ತುಳಿದು ಬೆಳೆದವರನ್ನು ಅವ್ರು ಯಾವತ್ತೂ ಆಯ್ಕೆ ಮಾಡ್ಕೊಳ್ಳಲ್ಲ. ಅವ್ರನ್ನ ಕೈ ಬಿಟ್ಬಿಟ್ಟಿರ್ತಾರೆ. ಅವ್ರ ಜೀವನದಲ್ಲಿ ಅವ್ರು ಏನಾದರೂ ಅದಕ್ಕೆ ಭಗವಂತ ಜವಾಬ್ದಾರಿ ಆಗಿರೋದಿಲ್ಲ ಅನ್ನೋ ರೀತಿಲಿ ಕನೆಕ್ಟ್ ಆಗ್ತದೆ. ಅದೇ ನೀವು ನಾನು ಬೆಳಿಬೇಕು, ಇನ್ನೊಬ್ಬರನ್ನು ಬೆಳೆಸಬೇಕು ಅನ್ನೋ ಉದ್ದೇಶ ಇದೆ, ಖಂಡಿತವಾಗಿಯೂ ನೀವು ಗುರುವಿನ ಅಂದರೆ ದೈವಿಕ ಒಂದು ಶಕ್ತಿಯಲ್ಲಿ ಆಯ್ಕೆ ಆಗಿದ್ರೆ ಖಂಡಿತ ನಿಮ್ಮ ಜೀವನದಲ್ಲಿ ನೀವು ಗುರಿ ಸಾಧನೆಯನ್ನು ಮಾಡ್ತೀರಾ. ಅದು ಸ್ಥಾನದಲ್ಲೇ ಆಗಿರ್ಬೋದು, ವಯಸ್ಸಲ್ಲೇ ಆಗಿರ್ಬೋದು, ನಿಮಗಿಂತ ಕೆಳಗಿರುವವರನ್ನು ನೀವು ಯಾವತ್ತಿಗೂ ಆದೇಶ ಮಾಡೋ ರೀತಿಲಿ ಮಾತಾಡಿಸೋದಿಲ್ಲ. ಅವರಿಗೆ ಉದಾಹರಣೆ ಆಗುವಂಥ ಕೆಲಸವನ್ನು ನೀವು ಮಾಡ್ತೀರಾ. ಅಂದರೆ ಅವರೂ ಕೂಡ ನಿಮ್ಮನ್ನು ನೋಡಿ ಕಲಿಬೇಕು. ದೊಡ್ಡಸ್ತಿಕೆ ಅನ್ನೋದು ನಾವು ಅಹಂಕಾರ, ಇಲ್ಲ ಕೆಲವರ ಮೇಲೆ ಆದೇಶ ಮಾಡೋದ್ರಿಂದ ಬರೋದಿಲ್ಲ. ಅದು ಸರಳವಾದ ವ್ಯಕ್ತಿತ್ವದಿಂದ ಕೂಡ ಬರುತ್ತೆ ಅನ್ನೋದನ್ನು ಕಲಿಸ್ತಾ ಇದ್ದೀರಾ ಉದಾಹರಣೆ ಮೂಲಕ ಅನ್ನೋ ರೀತಿಲೂ ಕೂಡ ಕಾಣಿಸ್ತಾ ಇದೆ ಎನರ್ಜಿ. ಕೆಲವೊಂದು ಸಾರಿ ನಿಮ್ಮನ್ನು ಕೆಲವರು ಮಂದಗತಿ ಅಂದಿರಬಹುದು, ಹಾಗೆ ನಕ್ಕಿರ್ಬೋದು, ಅಣಗಿಸಿ ಆಡ್ಕೊಂಡಿರ್ಬೋದು, ಹಾಗೆ ನೀವು ಬಹಳ ಹಳೆಯ ವಿಚಾರಗಳನ್ನು ಹೊಂದಿದ್ದೀರಾ. ಅಂದರೆ ಹಿಂದಿನ ಕಾಲದ ಕೆಲವು ವಿಚಾರಗಳನ್ನು ನೀವು ಇಷ್ಟಪಡ್ತೀರಾ. ಮುಂದಿನ ಒಂದು ಪ್ರಗತಿಗಿಂತ ಹಿಂದಿನ ವಿಚಾರಗಳು ನಿಮಗೆ ತುಂಬ ನೆನಪಾಗ್ತವೆ. ನಿಮ್ಮ ಜೀವನದ ಶೈಲಿಯಲ್ಲಿ ಎಷ್ಟೋ ಹಳೆಯ ವಿಚಾರಗಳೇ ಅಳವಡಿಕೆ ಆಗಿದ್ದಾವೆ. ಇದ್ರ ಬಗ್ಗೆ ತುಂಬ ಜನ ಆಡ್ಕೊಂಡಿರ್ಬೋದು. ಅಂದರೆ ಅವರು ಅಲ್ಲೇ ನಿಂತಿದ್ದಾರೆ. ಅಂದರೆ ಯಾವ ರೀತಿ ಅಂದರೆ, ಒಂದು ಗುಡಿಸಲನ್ನು ಕಟ್ಟಲಿಕ್ಕೆ ಬಹಳ ಸಮಯ ಆಗೋದಿಲ್ಲ. ರಾತ್ರಿಯಿಂದ ಬೆಳಕರಿಯೋದ್ರೊಳಗೆ ಒಂದು ಗುಡಿಸಲನ್ನು ಕಟ್ಟಿ ಮುಗಿಸ್ಬೋದು. ಆದರೆ ಒಂದು ಸುಂದರವಾದ ಮಹಲನ್ನು ಕಟ್ಟಬೇಕಾದ್ರೆ ಸ್ವಲ್ಪ ಸಮಯ ತಗೊಳತ್ತೆ. ಅದೇ ರೀತಿ ನೀವು ಇದ್ದೀರಾ, ಅದೇ ದಾರಿಯಲ್ಲಿ ನೀವು ಸಾಕ್ತಾ ಇದ್ದೀರಾ. ನಿಮ್ಮ ಜೊತೆ ನಾನಿದ್ದೀನಿ, ನಿಮ್ಮ ಉತ್ತಮ ಕರ್ಮಗಳ ಉದ್ದೇಶಗಳ ಜೊತೆ ನಾನಿದ್ದೀನಿ, ಕಾವಲಾಗಿದ್ದೀನಿ. ಈ ಪ್ರಪಂಚದ ದಿವ್ಯ ಶಕ್ತಿಗಳು ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇದ್ದಾವೆ. ನಾನು ಮಾರ್ಗದರ್ಶನ ಮಾಡ್ತಿದ್ದೀನಿ, ರಕ್ಷಣೆಯಾಗಿ ನಿಂತಿದ್ದೀನಿ. ಯಾವುದೇ ರೀತಿ ಒಂದು ಕೆಟ್ಟ ದೃಷ್ಟಿಯಾಗಿ ಉದ್ದೇಶ ಆಗಿರಲಿ ಹೊಂದಿ ನಿಮ್ಮ ಕಡೆ ಯಾರಾದರೂ ಬಂದರೆ ಅವರು ಮೊದಲು ನನ್ನನ್ನು ದಾಟಿ ನಿಮ್ಮ ಬಳಿ ಬರಬೇಕು ಅನ್ನೋ ರೀತಿಯಲ್ಲಿ ಗುರುವು ನಿಮ್ಮನ್ನು ಸಂರಕ್ಷಿಸ್ತಾ ಇದ್ದಾರೆ. ನೀವು ನಂಬಿದ ದೇವತೆಗಳು ನಿಮ್ಮನ್ನು ಸಂರಕ್ಷಿಸ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಔರ ತುಂಬ ಪರಿಶುದ್ಧವಾಗಿದೆ, ಪಾಸಿಟಿವ್ ಆಗಿದೆ. ನೀವು ಹಿಂದಿನಂತೆ ದುರ್ಬಲತೆಗೆ ಜಾರ್ತಾ ಇಲ್ಲ. ಅಂದರೆ ತುಂಬ ಅಳ್ತಿದ್ರಿ, ಇಲ್ಲ ಅಂದರೆ ಯಾವುದೋ ಒಂದು ವಿಚಾರಕ್ಕೆ, ಸಣ್ಣ ಪುಟ್ಟ ವಿಚಾರಕ್ಕೆ ಆತಂಕ, ಭಯ ಆಗ್ತಿತ್ತು, ಮುಂದೆ ಏನು ಭವಿಷ್ಯ ಅನ್ನೋ ರೀತಿಲಿ ಬಹಳ ತಲೆ ಕೆಡಿಸ್ಕೊಂಡ್ಬಿಡ್ತಿದ್ದೀರಿ. ಆದರೆ ಈಗ ಚಿಂತನೆ ಮಾಡಲಿಕ್ಕೆ ಶುರು ಮಾಡಿದರೆ, ನನ್ನ ಜೊತೆ ನನ್ನ ಗುರು ಇದ್ದಾರೆ, ನನ್ನ ಕರ್ಮಗಳು ಒಳ್ಳೆ ಚೆನ್ನಾಗಿದ್ದಾವೆ ಅಂದರೆ ಭಗವಂತ ನನಗೆ ಒಳ್ಳೇದು ಮಾಡೇ ಮಾಡ್ತಾನೆ. ಅವರ ಉಪದೇಶಗಳಂತೆ ಯಾರಿಗೂ ಕೆಟ್ಟದನ್ನು ಬಯಸೋದು ಬೇಡ, ಕೆಟ್ಟದನ್ನು ಮಾತನಾಡೋದು ಬೇಡ, ಕೆಟ್ಟ ವಿಚಾರವೇ ಬೇಡ ನನ್ನ ಮನಸ್ಸಲ್ಲಿ ಅನ್ನೋ ರೀತಿಲಿ ನೀವು ಈಗ ಸಾಕ್ತಾ ಇರೋದ್ರಿಂದ ಇಲ್ಲಿ ಈ ಎಲ್ಲ ಎನರ್ಜಿಗಳ ಸಪೋರ್ಟ್ ನಿಮಗೆ ಸಿಗ್ತಾ ಇದೆ. ಪ್ರಕೃತಿ ಕೂಡ ನಿಮಗೆ ಸಹಾಯ ಮಾಡ್ತಾ ಇದೆ. ಪಂಚಭೂತಗಳು ಕೂಡ ನಿಮ್ಮನ್ನು ಹೀಲ್ ಮಾಡ್ತಾ ಇದ್ದಾವೆ, ಸಹಾಯ ಮಾಡ್ತಾ ಇದ್ದಾವೆ ಅನ್ನೋ ರೀತಿಲಿ ಬರ್ತದೆ. ಯಾಕಂದರೆ ಈಗ ನೀವು ಪಂಚಭೂತಗಳಿಗೂ ಕೂಡ ಕನೆಕ್ಟ್ ಆಗಿದ್ದೀರಾ, ಅದು ಪ್ರಕೃತಿಯ ಮೂಲಕ. ಹಾಗೆ ಒಳಗೆ ಅಂದರೆ ಧ್ಯಾನ ಮಾಡೋದ್ರಿಂದ, ಧ್ಯಾನಿಸೋದ್ರಿಂದ, ಗುರುವನ್ನಾಗಿರ್ಬೋದು, ಭಗವಂತನನ್ನಾಗಿರ್ಬೋದು ಧ್ಯಾನಿಸೋದ್ರಿಂದ ಕೂಡ ನೀವು ಅಂತರ್ಗತವಾಗಿಯೂ ಕೂಡ ಪಂಚಭೂತಗಳಿಗೆ ಕನೆಕ್ಟ್ ಆಗಿದ್ದಾರೆ. ಅಂದರೆ ನಿಮ್ಮೊಳಗೆ ಇರುವ ಪಂಚಭೂತಗಳು ಕೂಡ ಈಗ ಸರಿಯಾದ ರೀತಿಯಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಶುರುವಾಗಿದ್ದಾವೆ. ಹಾಗಾಗಿ ನೀವು ಸರಿಯಾದ ನಿರ್ಧಾರಗಳನ್ನು ತಗೊಳ್ತಾ ಇದ್ದೀರಾ, ಸಮತೋಲನದಲ್ಲಿ ಮನಸ್ಸನ್ನು ಇಟ್ಕೊಂಡಿದ್ದೀರಾ, ಯಾವುದು ತಪ್ಪು ಯಾವುದು ಸರಿ ಅನ್ನೋದನ್ನು ಗುರುತಿಸ್ತಾ ಇದ್ದೀರಾ. ಒಳ್ಳೆಯ ಆಲೋಚನೆಗಳನ್ನು, ಒಳ್ಳೆಯ ಉದ್ದೇಶಗಳನ್ನೇ ನನ್ನ ಜೀವನದಲ್ಲಿ ನಾನು ತಗೊಂಡು ಹೋಗಬೇಕು ಅನ್ನೋ ರೀತಿಲಿ ನೀವು ಮುಂದೆ ಸಾಗ್ತಾ ಇದ್ದೀರಾ. ಹಾಗೆ ನಿಮ್ಮ ಮಕ್ಕಳಿಗಾಗಿರ್ಬೋದು, ನಿಮಗೆ ಸಂಬಂಧಪಟ್ಟವರಿಗಾಗಿರ್ಬೋದು ಅದೇ ರೀತಿ ಕೆಲವು ಎಚ್ಚರಿಕೆಗಳನ್ನು ಹಾಗೆ ಪ್ರೇರಣೆಗಳನ್ನು ನೀವು ನೀಡ್ತಾ ಇದ್ದೀರಾ. ಹಿಂದೆ ಹೆದರುತ್ತಿದ್ರಿ, ಹಿಂದೆ ಅವರಿಗೆ ಅಧೀನರಾಗಿದ್ರಿ, ಆದರೆ ಈಗ ಹಾಗಲ್ಲ. ಏನಿರುತ್ತಲ್ಲ ವಾಸ್ತವ ಸತ್ಯ ಅದನ್ನು ತಿಳಿಸಿ ಹೇಳಿಬಿಡ್ತಾರೆ. ಯಾರೋ ತಪ್ಪು ಮಾಡ್ತಿದ್ದಾರೆ, ಇಲ್ಲ ಯಾರದ ಬಗ್ಗೆ ಆಡ್ಕೊಳ್ತಾ ಇದ್ದಾರೆ, ಆ ರೀತಿ ಮಾಡಬಾರ್ದು, ಅದರಿಂದ ಒಂದು ಕೆಟ್ಟ ಕರ್ಮ ಕ್ರಿಯೇಟ್ ಆಗುತ್ತೆ ಅನ್ನೋ ರೀತಿಲಿ ನೀವೀಗ ಧೈರ್ಯವಾಗಿ ಹೇಳ್ತಾ ಇದ್ದೀರಾ. ಅವ್ರು ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಾ ಇದ್ದಾರೆ ಅಂತೇಳಿ ನೀವು ಹೆದರುತ್ತಾ ಇಲ್ಲ. ಏನಿದೆ ವಾಸ್ತವ ಸತ್ಯ ಅದನ್ನು ಹೇಳ್ಕೊಳ್ಳೋ ಅಷ್ಟು ಆತ್ಮವಿಶ್ವಾಸ ನಿಮ್ಮಲ್ಲಿದೆ. ಅವರಿಗೆ ಅದು ಕಸಿವಿಸಿ ಅನಿಸ್ತಾ ಇರ್ಬೋದು, ಯಾಕಂದರೆ ಇದು ವಾಸ್ತವ ಸತ್ಯ, ನೀವು ಹೇಳ್ತಾ ಇರೋದು ಅವರಿಗೆ ಸತ್ಯ ಅಂತ ಗೊತ್ತಿದೆ. ಆದರೂ ಕೂಡ ಅವರು ಆ ರೀತಿ ಆಡ್ಕೊಳ್ಳೋ ವಿಚಾರಗಳನ್ನು ಇಷ್ಟಪಡ್ತಾರೆ. ದಿಢೀರ್ ನಿಮ್ಮಲ್ಲಾದ ಒಂದು ಆತ್ಮವಿಶ್ವಾಸದ ಬದಲಾವಣೆ ಎಲ್ಲೋ ಒಂದು ರೀತಿಯಲ್ಲಿ ಅವರಿಗೆ ಕಸಿವಿಸಿ ಆಗ್ತಾ ಇದೆ. ಒಂದು 3-4 ವರ್ಷದಿಂದ ನೀವು ಅದೇ ರೀತಿ ಇದ್ರಿ, ಆದರೆ ಈಗ ನೀವು ಕೆಲವೊಂದು ಆಧ್ಯಾತ್ಮಿಕ ಪಯಣದಲ್ಲಿ ನಿಮ್ಮನ್ನು ತೊಡಗಿಸ್ಕೊಂಡು ಗುರುವಿನ ಶರಣದಲ್ಲಿ ಬಂದ ಮೇಲೆ, ಹಾಗೆ ಕೆಲವು ವಾಸ್ತವ ಸತ್ಯಗಳನ್ನು ಅರ್ಥ ಮಾಡ್ಕೊಂಡ್ಮೇಲೆ ನೀವು ಅಂದರೆ ಕರ್ಮ ಅಂದರೆ ಏನು ಅಂತೇಳಿ ಅರ್ಥ ಮಾಡ್ಕೊಂಡಿದ್ದೀರಾ. ಹಾಗಾಗಿ ನೀವು ಅದನ್ನೇ ಅವರಿಗೆ ತಿಳಿಸ್ತಾ ಇದ್ದೀರಾ. ಅದು ಎಲ್ಲೋ ಒಂದು ರೀತಿಯಲ್ಲಿ ಅವರಿಗೆ ಕಸಿವಿಸಿ ಆಗ್ತಾ ಇರ್ಬೋದು, ಆದರೆ ವಾಸ್ತವ ಸತ್ಯದ ಪರಿಚಯವನ್ನು ಮಾಡಿಕೊಡ್ತಾ ಇರೋದ್ರಿಂದ ಕಾಲಕ್ರಮೇಣ ಕೂಡ ಅವರಲ್ಲೂ ಕೂಡ ಸುಧಾರಣೆ ಬರುತ್ತೆ, ನೀವೇ ಗೆಲ್ತೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಜೀವನದಲ್ಲಿ ನಿಮಗೆ ಕಷ್ಟ, ದುಃಖ, ಸಮಸ್ಯೆ ಇಂತಹ ಭಾರಗಳು ಹೆಚ್ಚಾಗೇ ಇರ್ಬೋದು. ಯಾಕಂದರೆ ಅದು ನಿಮ್ಮದೇ ಆದ ಒಂದು ಕರ್ಮದ ಭಾರ ಆಗಿತ್ತು. ಅದು ಹಿಂದಿನ ಜನ್ಮದ್ದೇ ಆಗಿರ್ಬೋದು, ಹಿಂದಿನ ದಿನಗಳದ್ದೇ ಆಗಿರ್ಬೋದು. ಅದರ ಫಲವನ್ನು ಈ ರೀತಿಯಾಗಿ ನೀವು ಅನುಭವಿಸ್ತಾ ಇದ್ದೀರಾ. ಆದರೆ ಗುರುವು ಅದರ ಭಾರವನ್ನು ಭರಿಸಿದ್ದಾರೆ. ನೀವು ಅವರ ಆಶ್ರಯದಲ್ಲಿ ಶರಣಕ್ಕೆ ಹೋದ್ಮೇಲೆ ಭರಿಸಿದ್ದಾರೆ. ಆದರೆ ಅದರ ಪ್ರಮಾಣವನ್ನು ಸ್ವಲ್ಪ ನೀವು ಅನುಭವಿಸಬೇಕು. ನಿಮ್ಮ ಮಗುವಿಗೆ ಕೇಳಿದಾಗಲೆಲ್ಲ ಅದಕ್ಕೆ ಏನು ಬೇಕೋ ಅದನ್ನು ಕುತ್ತಲ್ಲೇ, ಅದು ಎಲ್ಲಿ ಕೂತಿರುತ್ತೋ ಅಲ್ಲೇ ತಂದು ಕೊಟ್ಬಿಟ್ರೆ, 3 ಹೊತ್ತು ಊಟ, ಅದಕ್ಕೆ ಏನು ಬೇಕೋ ಎಲ್ಲ ಅಲ್ಲೇ ಕೊಟ್ಟರೆ ಆ ಮಗುವಿನ ಆರೋಗ್ಯ ಏನಾಗ್ಬೋದು, ಅದು ನಡೆದಾಡೋದನ್ನು ಮರೆಯುತ್ತೆ, ಅದು ಮಾತನಾಡೋದನ್ನು ಮರೆಯುತ್ತೆ, ಜನರ ಜೊತೆ ಬೆರೆಯೋದನ್ನು ಮರೆಯುತ್ತೆ. ನೀವು ಕೊಟ್ಟದನ್ನು ತಿನ್ನೋದು, ಅಲ್ಲೇ ಮಲಗೋದು, ಅಲ್ಲೇ ಹೇಳೋದು, ಈ ರೀತಿಯಾಗಿ ಮಾಡುತ್ತೆ. ಆಗ
ಅದು ಏನಾಗುತ್ತೆ ಹೇಳಿದ್ರೆ ಅದರ ಜೀವನನೇ ಹಾಳಾಗುತ್ತೆ ಅಲ್ವಾ, ನೀವೇ ಹಾಳು ಮಾಡ್ದಂಗೆ. ಹಾಗಾಗಿ ಇಲ್ಲಿ ಗುರುವು ಅದರ ನಿಮ್ಮ ಜವಾಬ್ದಾರಿನ ತಗೊಂಡಿದ್ದಾರೆ. ಆದರೆ ಕೆಲವಷ್ಟು ಪಾಠಗಳನ್ನು ನೀವು ಕಲಿಬೇಕು, ಕೆಲವು ಕರ್ಮಗಳನ್ನು ನೀವು ಕೂಡ ಕಳ್ಕೊಳ್ಬೇಕು. ಹಾಗಾಗಿ ಸ್ವಲ್ಪ ಭಾರವನ್ನು ನಿಮ್ಮ ಮೇಲೂ ಬಿಟ್ಟಿದ್ದಾರೆ. ಆ ಭಾರವನ್ನೇ ನಿಮಗೆ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಪೂರ್ಣ ಭಾರ ಇದ್ದಿದ್ರೆ ನಾವು ಸಹಿಸ್ಕೊಳ್ಳೋಕ್ಕಾಗತ್ತಾ ಅನ್ನೋ ರೀತಿಯಲ್ಲಿ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ನೀವೇ ಮೂಡಿಸ್ಕೊಳ್ಬೇಕು. ಅದಕ್ಕೆ ಉತ್ತರ ಕೂಡ ನಿಮ್ಮಲ್ಲೇ ಇದೆ. ಅದು ಒಳ್ಳೆಯ ಉದ್ದೇಶದ ಕರ್ಮ ಅನ್ನೋ ರೀತಿಯಲ್ಲಿ ಗೈಡೆನ್ಸ್ ಸಿಗ್ತಾ ಇದೆ ಈಗಿನ ಎನರ್ಜಿಗೆ. ಹಾಗಾಗಿ ಕಷ್ಟ, ದುಃಖ, ಸಮಸ್ಯೆಗಳು ಮನುಷ್ಯನಿಗೆ ಆಗಾಗ ಎದುರಾಗ್ತಾನೆ ಇರಬೇಕು. ಅವು ಯಾವತ್ತಿಗೂ ಕೂಡ ನಮಗೆ ಕೆಟ್ಟದಲ್ಲ, ಆಗೋದಿಲ್ಲ, ಒಳ್ಳೆಯದಕ್ಕೆ ಅಂತಾರಲ್ಲ ಹಾಗೆ. ಅಂದರೆ ಅವೆಲ್ಲ ಇದ್ದದ್ದಕ್ಕೆ ಮನುಷ್ಯ ಹಿಡಿತದಲ್ಲಿದ್ದಾನೆ. ಅವ್ಯಾವುದು ಇಲ್ಲದೆ ಇದ್ದರೆ ಮನುಷ್ಯನನ್ನು ಹಿಡಿಯೋದೇ ಕಷ್ಟ ಅನ್ನೋ ರೀತಿಲಿ. ಅಂದರೆ ಕಷ್ಟ ಇದ್ದೇ ಒಂದೊಂದ್ಸರಿ ವಿಪರೀತ ವರ್ತನೆಗಳನ್ನು ಮಾಡುವ ಮನುಷ್ಯ, ಕಷ್ಟ, ದುಃಖ, ಸಮಸ್ಯೆಗಳೇ ಇಲ್ಲದೆ ಇದ್ದರೆ, ನೋವುಗಳೇ ಇಲ್ಲದೆ ಇದ್ದರೆ ಇನ್ಯಾವ ರೀತಿ ವಿಪರೀತ ವರ್ತನೆಗಳನ್ನು ಮಾಡ್ತಾ ಇದ್ದ ಅನ್ನೋದಕ್ಕೆ ಇಲ್ಲಿ ಬಾಬಾ ನಿಮಗೆ ಒಂದು ಸೂಕ್ತವಾದ ಗೈಡೆನ್ಸನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಕಷ್ಟ, ದುಃಖ, ಸಮಸ್ಯೆಗಳಿದ್ದಾವೆ ಅಂದರೆ ಅವುಗಳು ನಿಮ್ಮ ಕರ್ಮದ ಭಾರಗಳೇ ಆಗಿರ್ತವೆ. ಕೆಲವೊಂದು ನಿಮ್ಮ ಪಾಠಗಳು ಕೂಡ ಆಗಿರ್ತವೆ, ಕೆಲವು ನಿಮ್ಮ ಪರೀಕ್ಷೆಗಳು ಆಗಿರ್ತವೆ. ಹಾಗಾಗಿ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳಿ ಗುರುವಿನಲ್ಲಿ ಶರಣಾಗ್ತಾ ಮುಂದೆ ಹೋಗ್ತಾ ಹೋಗಬೇಕು. ಅವರ ಚರಣದಲ್ಲಿರುವ ನಿಮ್ಮನ್ನು ಅಂದರೆ ಪಶ್ಚಾತ್ತಾಪ ಪಟ್ಟು ನೀವು ಅವರ ಶರಣಕ್ಕೆ ಹೋಗಿದ್ದೀರಾ, ಅವರ ಚರಣದಲ್ಲಿದ್ದೀರಿ ಅಂದರೆ ನಿಮ್ಮನ್ನು ಯಾವುದೇ ಒಂದು ಕೆಟ್ಟ ಶಕ್ತಿ ಆಗಿರ್ಬೋದು, ಕೆಟ್ಟ ಜನರ ಉದ್ದೇಶ ಆಗಿರ್ಬೋದು ಮುಟ್ಲಿಕ್ಕೆ ಸಾಧ್ಯನಾ? ಅದ್ರ ಬಗ್ಗೆ ನೀವು ಯೋಚನೆ ಮಾಡಿದರೆ ಖಂಡಿತ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಂದ ನೀವು ಆದಷ್ಟು ಬೇಗನೆ ಹೊರಗೆ ಬರ್ತೀರ. ನಿಮ್ಮ ನಂಬಿಕೆ, ನಿಮ್ಮ ಪೂಜೆ, ನಿಮ್ಮ ಪ್ರಾರ್ಥನೆ, ನಿಮ್ಮ ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳು, ಸೇವೆ, ಅದು ದಯೆ, ಕರುಣೆ, ಪ್ರೇಮ, ಮನುಷ್ಯತ್ವ, ಮಾನವೀಯತೆ ಗುಣಗಳು ನಿಮ್ಮನ್ನು ಯಾವತ್ತಿಗೂ ಕೂಡ ಕೈ ಬಿಟ್ಟಿಲ್ಲ. ಅದು ಯಾವುದೂ ಕೂಡ ವ್ಯರ್ಥವೂ ಆಗಿಲ್ಲ. ನಿಮ್ಮ ಒಂದು ಚಕ್ರಗಳು ಅಂದರೆ ನಿಮ್ಮ ದೇಹದಲ್ಲಿರೋ 7 ಚಕ್ರಗಳನ್ನು ಆ್ಯಕ್ಟಿವ್ ಮಾಡಿ ಆ ಚಕ್ರಗಳು ಮೇಲ್ಮುಖವಾಗಿ ಪ್ರವಹಿಸ್ತಾ ಇದ್ದಾವೆ. ಚಕ್ರಗಳು ಯಾವಾಗ ಸ್ಟ್ರಕ್ ಆಗ್ತವೋ ಆಗ ಜೀವನದಲ್ಲಿ ಅಡೆತಡೆಗಳು, ಸಮಸ್ಯೆಗಳು, ಅನಾರೋಗ್ಯದ ಸಮಸ್ಯೆಗಳು ಇವೆಲ್ಲವೂ ಸಂಬಂಧಗಳಲ್ಲಿ ಒಂದು ವ್ಯತಿರಿಕ್ತ ಬದಲಾವಣೆ ಆಗಿರ್ಬೋದು, ನೋವು ಇವೆಲ್ಲವೂ ಕಾಡ್ತಾ ಇರ್ತವೆ. ಯಾವಾಗ ನಿಮಗೆ ಇಂತಹ ಒಂದು ನೋವುಗಳು ಕಾಡ್ತಾ ಇದ್ದಾವೆ ಅಂತ ಸಂದರ್ಭದಲ್ಲಿ ನಿಮ್ಮ ಚಕ್ರಗಳನ್ನು ಸಮತೋಲನಕ್ಕೆ ತಗೊಂಡಾಗ, ಅಂದರೆ ಧ್ಯಾನದ ಮೂಲಕ, ಪೂಜೆಯ ಮೂಲಕ, ನಿರಂತರವಾಗಿ ನಿಮ್ಮ ಪ್ರಯತ್ನದ ಮೂಲಕ, ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳ ಮೂಲಕ ನೀವು ನಿಮ್ಮ ಒಂದು ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಹೋದರೆ ನಿಮ್ಮ ಚಕ್ರಗಳು ತನ್ನಿಂದ ತಾನೇ ಹೀಲ್ ಆಗ್ತವೆ. ಆ ಹೀಲಾದ ಚಕ್ರಗಳು ಮೇಲ್ಮುಖವಾಗಿ ಪ್ರವಹಿಸ್ತವೆ. ಆಗ ನೀವು ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿರೋ ಕನಸುಗಳೆಲ್ಲ ನಿಧಾನವಾಗಿ ಪ್ರಗತಿಯತ್ತ ಸಾಗ್ತಾ ಹೋಗ್ತವೆ. ಒಂದು ದೀಪ ಬೆಳಗ್ತಾ ಇದೆ ಅಂದರೆ ಆ ದೀಪವನ್ನು ನೀವು ನೋಡ್ತಾ ಇದ್ದೀರಾ ಅಂದರೆ ಖಂಡಿತವಾಗಿಯೂ ಆ ದೀಪ ನಿಮ್ಮನ್ನು ಹೀಲ್ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕನೆಕ್ಟ್ ಆಗ್ತದೆ ಎನರ್ಜಿ. ನೀವು ಮಾಡ್ತಾ ಇರುವ ಪೂಜೆ ಪುನಸ್ಕಾರಗಳು ಯಾವುದೂ ಕೂಡ ವ್ಯರ್ಥನೂ ಅಲ್ಲ, ಭ್ರಮೇನೂ ಅಲ್ಲ. ಅವು ಅದರದ್ದೇ ಆದ ಫಲವನ್ನು ನಿಮ್ಮ ಜೀವನದಲ್ಲಿ ತುಂಬಿಸ್ತಾ ಇದ್ದಾವೆ ಸಮಯಕ್ಕೆ ಅನುಗುಣವಾಗಿ. ಯಾಕಂದರೆ ಇದು ಕೆಲವೊಂದು ಸಾರಿ ನಿಮ್ಮ ಕರ್ಮ ಕಳೆಯುವ ಸಮಯ, ಪರೀಕ್ಷೆಯ ಸಮಯ, ಹಾಗೆ ನಿಮ್ಮದೇ ಆದ ಒಂದು ಆತ್ಮದ ಉದ್ದೇಶದ ಆಯ್ಕೆಯ ತಿರುವಿನ ಸಮಯ ಕೂಡ ಆಗಿದೆ ಅನ್ನೋ ರೀತಿಯಲ್ಲಿ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ಕೆಲವರಿಗಂತೂ ತುಂಬ ಒಳ್ಳೆಯದಾಗಿದೆ. ಅದರಿಂದ ನೀವು ತುಂಬ ಕೆಲವೊಂದು ವಿಚಾರಗಳಲ್ಲಿ ಪರಿವರ್ತನೆ ತಗೊಂಡಿದ್ದೀರಾ, ನೀವು ಹೀಲ್ ಆಗ್ತಾ ಇದ್ದೀರಾ. ಕೆಲವೊಂದು ಅಂಟುವಿಕೆಯ ಸ್ವಭಾವ ಕೆಲವರಿಗೆ ತುಂಬ ಹಚ್ಕೊಂಡ್ಬಿಟ್ಟಿದ್ರಿ, ಅವ್ರು ಇಲ್ಲದೆ ನಾನು ಬದುಕೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಅಂದ್ಕೊಂಡಿದ್ರೆ, ಆದರೆ ಈಗ ಕಾಲ ಸಮಯ ಪಾಠ ಕಲಿಸಿದೆ, ನೀವು ಬದುಕಬೇಕು. ಅವ್ರು ಇಲ್ಲದೇ ಇದ್ದರೂ ಕೂಡ ನೀವು ಬದುಕಬೇಕು. ನಿಮ್ಮ ಸ್ವಾಭಿಮಾನ ದೊಡ್ಡದು ಅನ್ನೋ ರೀತಿಯಲ್ಲಿ ನಿಮ್ಮ ಆತ್ಮಗೌರವ, ನಿಮ್ಮನ್ನು ನೀವು ಪ್ರೀತಿಸ್ಕೊಂಡು ಮುಂದೆ ಹೋಗಬೇಕು, ಅವ್ರ ಮೇಲೆ ತುಂಬ ಡಿಪೆಂಡ್ ಆಗಿಬಿಡಿ ಅನ್ನುವ ಪಾಠವನ್ನು ಕೂಡ ಕಲಿಸಿದೆ. ಇದರಿಂದ ಏನಾಗಿದೆ, ನಿಮ್ಮಲ್ಲಿರುವ ಒಂದು ಕಲೆಯನ್ನು ಹೊರಹೊಮ್ಮಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಿದೆ. ನಿಮ್ಮಲ್ಲೂ ಕೂಡ ಯಾವುದೋ ಒಂದು ಅದ್ಭುತವಾದ ಕಲೆ ಇತ್ತು, ಅದನ್ನು ಕೊಂದಿದ್ರಿ. ಒಂದು ಆತ್ಮಸಮರ್ಪಣೆಯ ಮೂಲಕ ಆಗಿರ್ಬೋದು, ಅವ್ರ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಇಲ್ಲ ಅನಿವಾರ್ಯತೆಯಿಂದ ನೀವು ಅದನ್ನು ಕೊಂದಿದ್ರಿ. ಆದರೆ ಅದಕ್ಕೆ ನೀವೀಗ ಒಂದು ಜೀವ ಕೊಡುವಂಥ ಸಮಯ ಕೂಡ ಬಂದಿದೆ. ಅದರಿಂದ ನೀವು ತುಂಬ ನಿಮ್ಮನ್ನು ಪಾಸಿಟಿವ್ ಆಗಿ ತೊಗೊಂಡಿದ್ದೀರಾ. ಇದು ಕೂಡ ಒಂದು ಉದ್ದೇಶ ಆಗಿರುತ್ತೆ. ನಿಮ್ಮ ಜೀವನದಲ್ಲಿ ಕೆಲವು ನೋವುಗಳು, ಕೆಲವು ವ್ಯಕ್ತಿಗಳು ವ್ಯತಿರಿಕ್ತವಾಗಿ ಆಡೋದು, ಅವರು ಬಿಟ್ಟು ಹೋಗೋದು, ಇಲ್ಲ ನಿಮ್ಮ ಜೀವನದಲ್ಲಿ ಕೆಲವರ ಸಹಾಯ ಸಿಗೋದು, ಇವೆಲ್ಲವೂ ಕೂಡ ಕರ್ಮದ ಲೆಕ್ಕಾಚಾರ. ಆದರೆ ನಿಮ್ಮ ದಿನನಿತ್ಯದ ವಾಸ್ತವ ಕರ್ಮ ಹೇಗಿರುತ್ತೋ ಅದು ನಾಳೆಯ ದಿನದ ಜೀವನ ಆಗಿರುತ್ತೆ. ಹಾಗೆ ಮುಂದಿನ ಒಂದು ಭವಿಷ್ಯದ ಕನಸು ಏನು ಕಾಣ್ತಾ ಇದ್ದಾರೆ, ಆ ಸುಂದರ ಭವಿಷ್ಯ ನಿಮ್ಮದಾಗಬೇಕು ಅಂದರೆ ಇವತ್ತಿನ ಕರ್ಮದ ಕಡೆ ಗಮನ ಕೊಡಲೇಬೇಕು ಅನ್ನೋ ರೀತಿಯಲ್ಲಿ ಗುರುವು ಎಚ್ಚರಿಸ್ತಾ ಇದ್ದಾರೆ. ನಾನು ಬಂದಿರುವ ಕಾರ್ಡ್ಗಳನ್ನ ಸುವಿಸ್ತಾರವಾಗಿ ವಿವರಿಸಿದ್ದೀನಿ. ನಿಮ್ಮ ಹಿಂದಿನ ಜನ್ಮ ಸಂಘರ್ಷದಿಂದ ಕೂಡಿತ್ತು, ಹಿಂದಿನ ಜೀವನ ಕೂಡ ಸಂಘರ್ಷದಿಂದ ಕೂಡಿತ್ತು. ಅದರ ಫಲವನ್ನು ನೀವು ನಿಮ್ಮ ಕರ್ಮಗಳಿಂದ ಈಗ ಇನ್ನೂ ಬದಲಾಯಿಸ್ಕೊಳ್ಳೋಕ್ಕೆ ಶುರು ಮಾಡಿದರೆ ಖಂಡಿತವಾಗಿ ಉತ್ತಮವಾದ ಗಳಿಗೆ, ಉತ್ತಮವಾದ ಒಂದು ಸಮಯ, ನಿಮ್ಮ ಇಚ್ಛೆಗಳು ನಿಮ್ಮ ಹತ್ತಿರದಲ್ಲೇ ಇದ್ದಾವೆ. ನೀವು ಈಗ ಗೊಂದಲಕ್ಕೆ, ಸಂದೇಹಕ್ಕೆ ಜಾರಬೇಡಿ. ದೃಢವಾದ ನಿರ್ಧಾರದಿಂದ ಮುಂದೆ ಹೆಜ್ಜೆ ಇಟ್ಟಿದ್ರೆ ಹಿಂದಕ್ಕೆ ಸರಿಬೇಡಿ. ಮುಂದೆ ಹೋಗಿ ನಂಬಿಕೆ ಇಡಿ. ಖಂಡಿತ ಸ್ವಲ್ಪ ಸಂಯಮದಿಂದ, ತಾಳ್ಮೆಯಿಂದ ವರ್ತಿಸಿದರೆ ಖಂಡಿತ ಅದು ನಿಮಗೆ ಎದುರಾಗತ್ತೆ. ಯಾರ ನೆನಪು ನಿಮಗೆ ಪದೇ ಪದೇ ಕಾಡ್ತಾ ಇದೆಯೋ ಖಂಡಿತವಾಗಿಯೂ ಅವರಿಂದ ಮೆಸೇಜ್ ಬರುತ್ತೆ, ಅವರ ಬಗ್ಗೆ ಕೆಲವೊಂದು ವಿಚಾರಗಳು ಗೊತ್ತಾಗುತ್ತೆ. ಹಾಗೆ ಅವರು ಕೂಡ ಅವರ ಅಹಂಕಾರವನ್ನು ತೊರೆದು ನಿಮಗೆ ಫೋನ್ ಕೂಡ ಮಾಡ್ಬೋದು ಅನ್ನೋ ರೀತಿಯಲ್ಲಿ
ಆ ಎನರ್ಜಿ ಕನೆಕ್ಟ್ ಆಗ್ತದೆ. ಯಾಕಂದರೆ ನಿಮ್ಮ ಒಂದು ದೃಢ ವಿಶ್ವಾಸದ ಪ್ರಾರ್ಥನೆ, ಯಾಕೋ ಏನೋ ಅವ್ರು ನನಗೆ ತುಂಬ ನೆನಪಾಗ್ತಾ ಇದ್ದಾರೆ ಅಂತೇಳಿ ನೀವು ಅಂದ್ಕೊಂಡು ಗುರುವಿನಲ್ಲಿ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡಿದರೆ ಆ ಎನರ್ಜಿಗೆ ಗುರು ಇಲ್ಲಿ ನಿಮಗೆ ಒಂದು ಸಮಾಧಾನ ಮಾಡ್ತಾ ಇದ್ದಾರೆ. ಅಂದರೆ ನಿನ್ನ ಜೀವನದಲ್ಲಿ ಆಗೋದಿಲ್ಲ, ಒಳ್ಳೆಯದಕ್ಕೆ ಆಗತ್ತೆ, ಈಗ ಆಗ್ತಾ ಇರೋದು ಒಳ್ಳೆಯದಕ್ಕೆ, ಖಂಡಿತ ನಿನ್ನ ನಂಬಿಕೆ ಸುಳ್ಳಾಗಿಲ್ಲ, ಭರವಸೆ ಗೆಲ್ಲುತ್ತೆ, ನೀನು ಸಂಯಮದಿಂದ ಕಾದಿದೆಯಾ ಅಂದರೆ ನಿನಗೆ ಒಳ್ಳೆಯದೇ ಆಗುತ್ತೆ ಅನ್ನೋ ರೀತಿಯಲ್ಲಿ ಒಂದು ಸಣ್ಣದಾದ ಭರವಸೆಯನ್ನು ಸುಳಿವಿನ ಮೂಲಕ ಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ಇದರಿಂದ ಮುಂದೆ ತುಂಬ ಪರಿವರ್ತನೆ ಸಿಗುತ್ತೆ. ಆದರೆ ಈಗಲೂ ಕೂಡ ನೀವು ತುಂಬ ಅವರಿಗೆ ಅಟ್ಯಾಚ್ಮೆಂಟ್ ಆಗಬಾರ್ದು. ಯಾವ ರೀತಿ ಅಂದರೆ ನೀನು ಬಿಟ್ಟೇ ಇರೋದಿಲ್ಲ ಅನ್ನೋ ರೀತಿಯಲ್ಲಿ ನೀವು ಯಾವಾಗ ನಿಮ್ಮ ದುರ್ಬಲತೆಯನ್ನು ತೋರಿಸ್ಕೊಳ್ತೀರೋ ಆಗ ಮತ್ತೆ ನಿಮ್ಮ ಮೇಲೆ ಅವರ ಪ್ರಭಾವ ಹೆಚ್ಚಾಗಬಹುದು ಅನ್ನೋ ರೀತಿಯಲ್ಲಿ ಕೂಡ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ಇಲ್ಲಿ ನಿಮಗೆ ಒಂದು ಅದ್ಭುತ ಪರಿವರ್ತನೆ ಕೂಡ ಸಿಗಲಿಕ್ಕೆ ಹೊರಟಿದೆ. ನಿಮ್ಮ ಭಾಗ್ಯದ ಪುಟ ಈಗ ಬದಲಾಗ್ತಾ ಇದೆ. ನಿಮಗೆ ಅದರ ಅನುಭವ ಕೂಡ ಆಗುತ್ತೆ. ನೀವು ಶ್ರಮ ಪಟ್ಟಿದ್ದೆಲ್ಲ ಎಲ್ಲೋ ಸಿಕ್ಕಾಕೊಂಡಿದೆ, ನೀವು ಪ್ರಯತ್ನ ಪಟ್ಟಿದ್ದೆಲ್ಲ ಯಾವುದೂ ಆಗಿಲ್ಲ, ಯಾರೂ ಅದನ್ನು ತಡೀತಾ ಇದ್ದಾರೆ ಅನ್ನೋ ಅಡ್ಡಿ ಆತಂಕಗಳಿಗೆ ಏನು ಎದುರಾಗಿದ್ವಲ್ವ, ಎಷ್ಟು ಪ್ರಯತ್ನ ಪಟ್ಟರೂ ಅದರಿಂದ ನನಗೆ ಹೊರಗೆ ಬರೋಕ್ಕಾಗ್ತಾ ಇಲ್ಲ, ಅಡ್ಡಿ ಆತಂಕಗಳನ್ನು ನಿವಾರಣೆ ಮಾಡಿಕೊಂಡು ನನ್ನ ಶ್ರಮದ ಫಲವನ್ನು ಪಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂತೇಳಿ ನೀವೇನು ಅಂದ್ಕೊಳ್ತಾ ಇದ್ದೀರಲ್ಲ, ಸಂಘರ್ಷದಿಂದ ಹೇಗೆ ಹೊರಗೆ ಬರೋದು, ಅಸಫಲತೆಯೇ ನನ್ನನ್ನು ಕಾಡ್ತಾ ಇದೆ ಅಂತೇಳಿ ನೀವು ಅಂದ್ಕೊಂಡಿದ್ದೀರಾ. ಆದರೆ ಸಫಲತೆಯಲ್ಲಿ ಬದಲಾಗುವ ಸಮಯ ಬಂದಿದೆ. ನಿಮ್ಮ ಜೀವನದ ಆರೋಗ್ಯ, ಸಂಬಂಧ, ಕೆಲಸ, ಕೆಲವು ಬದಲಾವಣೆಗಳು ಖಂಡಿತವಾಗಿಯೂ ಅತ್ಯಂತ ಶೀಘ್ರದಲ್ಲೇ ಅಮಾವಾಸ್ಯೆಯ ನಂತರ ನಿಮಗೆ ಬಹಳ ಒಳ್ಳೆಯದಾಗತ್ತೆ. ಅದರಲ್ಲೂ ಇನ್ನು ಬದಲಾವಣೆ ಅಂದರೆ ಕೆಲವರ ಜೀವನದಲ್ಲಿ ಇನ್ನು 5 ದಿನಗಳಲ್ಲಿ ತುಂಬ ಮಹತ್ತರವಾದ ಬದಲಾವಣೆ, ಕೆಲವು ತಿರುವುಗಳು ಸಿಗ್ತವೆ. ಸಂಬಂಧ ಸುಧಾರಿಸ್ಬೋದು. ಯಾವ ವಿಚಾರದಲ್ಲಿ ನೀವು ತುಂಬ ನಂಬಿಕೆ ಇಟ್ಟು ಕಾಯ್ತಾ ಇದ್ರೋ ಆ ವಿಚಾರದಲ್ಲಿ ಅದ್ಭುತವಾದ ಪರಿವರ್ತನೆ ಸಿಗುತ್ತೆ. ನೀವು ತುಂಬ ಖುಷಿ ಪಡ್ತೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆದಷ್ಟು ಬೇಗನೆ ನಿಮಗೆ ಒಬ್ಬರು ಉಡುಗೊರೆ ಕೂಡ ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತಾ ಇದೆ. ಹಾಗೆ ನೀವು ತೀರ್ಥಕ್ಷೇತ್ರದ ಯಾತ್ರೆ ಮಾಡ್ತೀರಾ, ಅದು ನಿಮ್ಮ ಕುಲದೇವಿಯ ದರ್ಶನ ಆಗಿರ್ಬೋದು, ಇಲ್ಲ ನಿಮಗೆ ಇಷ್ಟವಾದ ದೇವಿಯ ದರ್ಶನ ಆಗಿರ್ಬೋದು, ಗ್ರಾಮ ದೇವತೆಯ ದರ್ಶನ ಆಗಿರ್ಬೋದು, ಸದ್ಯದಲ್ಲೇ ನೀವು ಮಾಡ್ತೀರಾ. ನಿಮ್ಮ ಕರ್ಮಗಳ ಬದಲಾವಣೆಯಿಂದ, ನಿಮ್ಮ ಕರ್ಮದ ಉದ್ದೇಶಗಳಿಂದ ಆ ದೇವಾನುದೇವತೆಗಳು ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿರೋದು. ಅಂದರೆ ಆ ಕುಲದೇವತೆ ಆಗಿರ್ಬೋದು, ಗ್ರಾಮ ದೇವತೆ ಆಗಿರ್ಬೋದು, ಇಷ್ಟ ದೇವತೆ ಆಗಿರ್ಬೋದು, ನಿಮ್ಮನ್ನು ಆಯ್ಕೆ ಮಾಡಿಕೊಂಡು ಅವರು ಆಕರ್ಷಣೆ ಮಾಡಿದ್ದಾರೆ. ಅವ್ರ ಇಚ್ಛೆ ಇಲ್ಲದೆ ನೀವು ಅಲ್ಲಿಗೆ ಹೋಗೋಕ್ಕೆ ಸಾಧ್ಯ ಇಲ್ಲ, ಅವ್ರ ಇಚ್ಛೆ ಆಗಿದೆ. ಅದಕ್ಕೋಸ್ಕರನೇ ನಿಮ್ಮನ್ನು ಕರೆಸ್ಕೊಂಡು ನಿಮ್ಮನ್ನು ಹೀಲ್ ಮಾಡ್ತಾಯಿದ್ದಾರೆ. ನಿಮ್ಮಲ್ಲಿರುವ ಭಯ, ಆತಂಕ ಕಡಿಮೆ ಮಾಡ್ತಾರೆ. ಹಾಗೆ ಆತ್ಮವಿಶ್ವಾಸ, ಧೈರ್ಯ ಹೆಚ್ಚಾಗತ್ತೆ. ನಾನು ಸೋಲೋದಿಲ್ಲ, ಗೆದ್ದೇ ಗೆಲ್ತೀನಿ, ಖಂಡಿತ ನನ್ನ ಗುರುವು, ನಾನು ನಂಬಿದ ದೇವರು ಕೈ ಬಿಡೋದಿಲ್ಲ ಅನ್ನೋ ರೀತಿಯಲ್ಲಿ ನಿಮಗೆ ಅನೇಕ ರೀತಿಯ ಅನುಕೂಲತೆಗಳು ಕಾಣಿಸ್ತವೆ. ಅದಕ್ಕೆ ತಕ್ಕ ಹಾಗೆ ಕೆಲವರಿಂದ ಸಹಾಯ ಕೂಡ ಸಿಗುತ್ತೆ. ತಂದೆ ತಾಯಿಯ ವಿಚಾರವನ್ನು ಕಡೆಗಣಿಸಬೇಡಿ. ಅವರಿಗೆ ಆರೋಗ್ಯದ ಸಮಸ್ಯೆ ಆಗಿದೆಯಾ, ಇಲ್ಲ ಯಾವುದಾದ್ರೂ ರೀತಿಯಲ್ಲಿ ಅವರು ಮಾನಸಿಕವಾಗಿ ನರಳಾಡ್ತಾ ಇದ್ದಾರೆ, ಅದರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ಅವರನ್ನು ಮಾತನಾಡಿಸಿ ಅವ್ರ ಜೊತೆ ಸ್ವಲ್ಪ ಸಮಯವನ್ನು ಕಳೀರಿ. ನೀವು ಸ್ವಲ್ಪ ಸಮಯವನ್ನು ನೀವು ಅವರಿಗೋಸ್ಕರ ಕೊಡ್ತಾ ಇದ್ದೀರಿ ಅಂದರೆ ಅದು ಅವರ ಆಶೀರ್ವಾದವಾಗಿ, ಅಮೂಲ್ಯ ಸಮಯವಾಗಿ ನಿಮ್ಮ ಜೀವನದಲ್ಲಿ ಏನು ಅಡೆತಡೆ ಆಗಿದೆಯೋ, ಕೆಲವೊಂದು ವಿಚಾರಗಳಲ್ಲಿ ನೀವು ತುಂಬ ದುಃಖಿತರಾಗಿದ್ದೀರೋ ಅವೆಲ್ಲವನ್ನು ದೂರ ಮಾಡ್ತಾ ಇದ್ದೀವಿ. ಹಾಗೆ ನೀವು ಎಲ್ಲಿ ಯಾವುದೋ ಒಂದು ಕೆಲಸದಲ್ಲಾಗಿರ್ಬೋದು, ಯಾವುದೋ ಒಂದು ಸಭೆಯಲ್ಲಾಗಿರ್ಬೋದು ಮಾತಾಡಲಿಕ್ಕೆ ಅಂಜುತ್ತಾ ಇದ್ದೀರಾ ಅನ್ನೋದಾದರೆ, ಎಲ್ಲೋ ಒಂದು ರೀತಿಯಲ್ಲಿ ಭಯ, ಆತಂಕ ಕಾಡ್ತಾ ಇದೆ ಅನ್ನೋದಾದರೆ ಆ ಮಾತನಾಡುವ ಕೌಶಲ್ಯ ಹೆಚ್ಚಾಗುತ್ತೆ, ಆತ್ಮಸ್ಥೈರ್ಯ ಹೆಚ್ಚಾಗುತ್ತೆ, ನಿಮ್ಮ ತಂದೆ ತಾಯಿಯ ಆಶೀರ್ವಾದದಿಂದ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗೆ ಹಿಂದುಳಿದ ಕೆಲಸ ಕೂಡ ಪೂರ್ಣಗೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗೆ ಅಂದರೆ ನೀವು ಯಾವುದೋ ಒಂದು ಕೆಲಸದಲ್ಲಿ ಇದ್ದೀರಿ, ತುಂಬ ಶ್ರಮ ಪಡ್ತಾ ಇದ್ದೀರಿ ಒಂದು ಪ್ರಮುಖವಾದ ಪಾತ್ರಕ್ಕೆ ಬರಲಿಕ್ಕೆ, ಅದರಲ್ಲಿ ಕೆಲವೊಂದು ಅಡೆತಡೆಗಳು ವ್ಯಕ್ತವಾಗಿತ್ತು. ಆದರೆ ಈಗ ನೀವು ಮುಖ್ಯ ಭೂಮಿಕೆಯಲ್ಲಿ ಕೆಲಸ ಮಾಡ್ತೀರಾ. ಅಂದರೆ ಗುರುತಿಸ್ತಾರೆ ನಿಮ್ಮನ್ನು, ನಿಮ್ಮ ಕೆಲಸವನ್ನು, ನಿಮ್ಮ ವ್ಯಕ್ತಿತ್ವವನ್ನು ಗುರುತಿಸಿ ನಿಮಗೆ ಅದನ್ನು ಪೋಸ್ಟ್ ಮಾಡ್ಬೋದು, ಕೆಲಸವನ್ನು ಅಂದರೆ ಮುಂದಕ್ಕೆ ಕರ್ಕೊಂಡು ಹೋಗ್ಬೋದು, ಇಲ್ಲ ಸಂಬಳ ಹೆಚ್ಚಾಗ್ಬೋದು, ಇಲ್ಲ ಅಲ್ಲಿ ಯಾವುದೋ ಒಂದು ಉತ್ತಮವಾದ ಪರಿವರ್ತನೆ ಖಂಡಿತವಾಗಿಯೂ ನಿಮಗೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹೊಸ ಪರಿವರ್ತನೆ ಇವೆಲ್ಲವೂ ನಿಮ್ಮಲ್ಲಿರುವ ಒಂದು ನಕಾರಾತ್ಮಕತೆಯನ್ನು ದೂರಕ್ಕೆ ತಳ್ಳಿ ನಿಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನಕ್ಕೆ, ಶ್ರಮಕ್ಕೆ, ಉತ್ತಮ ಕರ್ಮದ ಒಂದು ಉದ್ದೇಶಗಳ ಎನರ್ಜಿ ಕನೆಕ್ಟ್ ಮಾಡಿ ನಿಮಗೆ ಎಲ್ಲ ರೀತಿಯಲ್ಲೂ ಇಲ್ಲಿ ಸಹಾಯ ಮಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಅತ್ಯಂತ ವೇಗದಲ್ಲಿ, ಅತ್ಯಂತ ಸಮೀಪದಲ್ಲಿ ನಿಮ್ಮ ಜೀವನದಲ್ಲಿ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ನೀವು ಸೆಲೆಬ್ರೇಟ್ ಮಾಡ್ತೀರಾ. ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಸಂತೋಷದ ಸುದ್ದಿ ಬರ್ಬೋದು, ಅದರಿಂದ ನಿಮಗೆ ತುಂಬ ತೃಪ್ತಿ ಸಿಗ್ಬೋದು. ಹಾಗೆ ಕೆಲವೊಂದು ಬದಲಾವಣೆ, ಅದು ಯಾವುದೇ ರೀತಿಯ ಒಂದು ವಿಚಾರದಲ್ಲಿ ಕನೆಕ್ಟ್ ಆಗ್ತದೆ. ಯಾಕಂದರೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಹಾಗೆ ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ. ಹಾಗಾಗಿ ನಿಮ್ಮ ಒಂದು ಎನರ್ಜಿಗೆ ಯಾವ ವಿಚಾರಗಳು ಕನೆಕ್ಟ್ ಆಗ್ತದೋ ಆ ವಿಚಾರವನ್ನು ತಗೊಳ್ಳಿ. ಯಾವುದು ನಿಮಗೆ ಕನೆಕ್ಟ್ ಆಗೋದಿಲ್ಲ ಅದು ಬೇರೆಯವರಿಗೆ ಕನೆಕ್ಟ್ ಆಗಿರುತ್ತೆ. ಸ್ನೇಹಿತರೆ, ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿ ನಿಮ್ಮನ್ನು ಹೀಲ್ ಮಾಡಿದೆ, ಕೆಲವೊಂದು ವಿಚಾರಗಳಲ್ಲಿ ಪರಿವರ್ತನೆ ತಂದ್ಕೊಳ್ಳೋಕ್ಕೆ ಸಹಾಯ ಮಾಡಿದೆ. ಎಲ್ಲೋ ಒಂದು ರೀತಿಯಲ್ಲಿ ಗುರುವು, ನಾನು ನಂಬಿದ ದೈವಶಕ್ತಿಗಳು ನನಗೆ ಕನೆಕ್ಟ್ ಆಗಿ ನನಗೆ ಒಂದು ರೀತಿಯಲ್ಲಿ ಮಾರ್ಗದರ್ಶನ ಮಾಡಿದೆ ಅಂತೇಳಿ ನಿಮಗೆ ಏನಾದರೂ ಅನ್ನಿಸ್ತಾ ಇದೆ ಅಂದರೆ ಖಂಡಿತವಾಗಿಯೂ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.